ನೂರಾರು ಸಲ ಯೋಚನೆ ಮಾಡಿ ನನ್ ವಿಷಯಕ್ಕೆ ಬರಬೇಕಾಗಿತ್ತು. ನೀವ್ ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ. ದೇ ಕಾಲ್ ಮಿ ಓಜಿ, ಒರಿಜಿನಲ್ ಗ್ಯಾಂಗ್ಸ್ಟರ್. ಬಾಯಿ ಇದ್ದವ ಬುದ್ಧಿ ಇದ್ದವ ಮನುಷ್ಯ ಸೀದಾ ಮನೆ ಮುಟ್ಟಲ್ಲವ, ಎಲ್ಲೋ ಬಿದ್ದಿರ್ತಾನ. ನೀವು ಎಲ್ಲೋ ಹೋಗಿ ಬಿಡ್ರಿ ಇದನ್ನ, ಅವ್ರ ಮನೆಗೆ ಬಂದು ನಿಲ್ತತಿ. ಬಾಯಿ ಇಲ್ಲದ ಪ್ರಾಣಿ ಅಷ್ಟು ಬುದ್ಧಿ ಇರ್ತೈತೆ. ಅದಕ್ಕೆ ಅಷ್ಟು ಬುದ್ಧಿ ಇದ್ದಿದ್ದಕ್ಕೆ ನೀವು ಅದಕ್ಕೆ ಚಲೋತ್ನಿಗೆ ಅದಕ್ಕೆ ತಕ್ಕಂಗೆ ಪ್ರೈಸ್ ಕೊಡಲಿಲ್ಲ ಅಂದ್ರೆ ಅದ್ರ ಮನಸ್ಸಿಗೆ ನೋವಾಕತಿ. ಹೌದು, ನಾವು ಹೇಳಿದ್ವಿ ನೀವು ನಮ್ಮ ಯಾವುದಾದ್ರೂ ಒಂದು ವಿಡಿಯೋಗೆ ಕಮೆಂಟ್ ಯಾವ್ದು ಜಾಸ್ತಿ ಬರುತ್ತೋ ಆ ಹೋರಿನ ಖಂಡಿತ ಮಾಡ್ತೀವಿ ಅಂತ. ಲಾಸ್ಟ್ ಒಂದು ವಿಡಿಯೋಗೆ ಹೆಚ್ಚು ಕಡಿಮೆ ಒಂದು 500ರಿಂದ 600 ಕಮೆಂಟ್ ಬಂದಿದೆ. ಕಾಗಿನೆಲೆ ಕ್ರಾಂತಿಯನ್ನು ಹೋರಿದು. ನೀವು ಕಮೆಂಟ್ ಯಾವ್ದು ಜಾಸ್ತಿ ಬಂದಿರುತ್ತೆ ಅದನ್ನೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ಪ್ರಕಾರ ಕಾಗಿನೆಲೆ ಕ್ರಾಂತಿಗೆ ಇವತ್ತು ಬಂದಿದ್ದೀವಿ. ತುಂಬ ಜನ ಹೇಳ್ತಿದ್ರಿ ಆಗ ಮಾಡ್ತಿಲ್ಲ ನೀವು, ಯಾವುದೋ ಹೆಸರಾದ ಹೋರಿಗಳನ್ನು ಮಾಡ್ತಿದ್ದೀವಿ ಅಂತ. ನೀವು ಕಮೆಂಟ್ ಸೆಕ್ಷನಲ್ಲಿ ಬೇಕಿದ್ರೆ ಚೆಕ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬ್ ಪೇಜಲ್ಲಿ ಹೋಗಿ ಚೆಕ್ ಮಾಡಿ. ಕಾಗಿನೆಲೆ ಕ್ರಾಂತಿ ಅನ್ನೋ ಹೆಸರು ಹೆಚ್ಚು ಕಡಿಮೆ ಒಂದು 500ರಿಂದ 600 ಕಮೆಂಟ್ ಬಂದಿದೆ. ಆ ಉದ್ದೇಶಕ್ಕೆ ಇವತ್ತು ಕಾಗಿನೆಲೆ ಕ್ರಾಂತಿ ಅನ್ನೋ ಹೋರಿ ಇಂಟರ್ವ್ಯೂ ತಗೊಳ್ಳೋಣ ಅಂತ ಬಂದಿದ್ದೀವಿ. ಹೋರಿ ಓನರು ಆ ಹೋರಿ ಬಗ್ಗೆ ಏನು ಹೇಳ್ತಾರೆ, ಅದ್ರದ್ದು ಚಟುವಟಿಕೆ ಹೇಗಿರುತ್ತೆ, ಅಖಾಡ ಹೊರತುಪಡಿಸಿ ಅದರದ್ದು ದೈನಂದಿನ ಚಟುವಟಿಕೆ ಎಲ್ಲ ಹೇಗಿರುತ್ತೆ, ಅಖಾಡದಲ್ಲಿ ಹೇಗೆ, ಪ್ರತಿಯೊಂದನ್ನು ತಿಳ್ಕೊಂಡು ಹೋಗೋಣ. ಹೋರಿ ಹಬ್ಬದ ಬಗ್ಗೆ, ಹೋರಿ ಬಗ್ಗೆ ಅಲ್ಲದೆ ಹೋರಿ ಹಬ್ಬದ ಬಗ್ಗೆ ಆ ಹೋರಿ ಮಾಲೀಕರು ಏನು ಹೇಳ್ತಾರೆ. ಏಕೆಂದರೆ ತುಂಬ ಹಬ್ಬಗಳನ್ನು ಪ್ರತಿಯೊಬ್ಬರು ನೋಡ್ಕೊಂಡು ಬಂದಿರ್ತಾರೆ. ಒಂದೊಂದು ಹೋರಿ ಹಬ್ಬ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಹೋಗುತ್ತೆ. ಆ ಹೋರಿ ಹಬ್ಬ ಹೇಗಿರುತ್ತೆ ಅನ್ನೋದು ಅವ್ರ ಬಾಯಿಂದನೇ ಕೇಳೋಣ, ಅವ್ರನ್ನ ಮಾತಾಡ್ಸ್ತಾರೆ. ಸೋಮವಾರಕ್ಕತ್ ನಮ್ಮ ಊರಾಗ ಸಂತಿ, ನಮ್ಮ ಊರ ಹೆಸರು ಹೈಸ್ಪೀಡ್ ಕ್ರಾಂತಿ. ಆದ್ರೆ ಲಾಸ್ಟ್ ಅನೌನ್ಸ್ನಾಗ ಯಾವುದೋ ಒಂದು ಕಳಪೆ ಹೋರಿ ಕೊಡ್ತಾರಲ್ಲ, ಇವ್ರ ಜನ ಇದ್ದು ಸತ್ತಂಗ ಅಂಪೈರ್ ಲೆವೆಲ್ನಾಗ ಅದನ್ನ ಮಾಡಿಸಿದ್ರೆ ಯಾರಿಗೂ ಅನ್ಯಾಯ ಆಗದಲ್ಲ. ಕಮಿಟ್ರಿ ಫೋನ್ ಹಚ್ಚಿದ್ರೆ ಇಲ್ಲ ನೀವು ಒಂದು ದಿವಸ 2 ದಿವಸ ಮುಂಚೆ ನಮಗೆ ಫೋನ್ ಹಚ್ಬೇಕಂತ, ನಾವು ಹಾಗಾದ್ರೆ ಬಹುಮಾನ ಕೊಡ್ತೀವಿ ಅಂತ. ಇದಕ್ಕೇನು ಹೇಳ್ಬೇಕಣ್ಣ ನಾವು? ನಿಮ್ಮ ಅಪೇಕ್ಷೆ ಮೇರೆಗೆ ಕ್ರಾಂತಿ ಒಂದು ಸಣ್ಣ ಸಂದರ್ಶನ ತಗೊಂಡ್ವಿ ಅಷ್ಟೇ. ತುಂಬ ಸಾಮಾಜಿಕ ಕಳಕಳಿಯಿಂದನೂ ಮಾತಾಡಿದ್ದಾರೆ. ಕೆಲವೊಂದನ್ನ ತಗೋಬೇಕು ಆ್ಯಕ್ಚುಲಿ ಅಂಥ ಪಾಯಿಂಟ್ನು ಮಾತಾಡಿದ್ದಾರೆ. ಆದಷ್ಟು ವಿಡಿಯೋನ ಫುಲ್ ನೋಡೋಕೆ ಇಷ್ಟಪಡಿ. ಏಕೆಂದರೆ ಒಂದು ಹೋರಿನ ಬೆಳೆಸೋದು ಬಿಡೋದು ಎರಡು ನಿಮ್ಮ ಕೈಯಲ್ಲಿದೆ. ಯಾವುದೋ ಬೆಳೆದಿರೋ ಹೋರಿಗಳು ಹಿಂದೆನೇ ನಿಮ್ಮ ಪಟನೂ ಹೋಗೋದು ಬೇಡ. ಬೆಳೀತಾ ಇರೋ ಹೋರಿಗಳು ಎಷ್ಟೋ ಇದ್ದಾವೆ, ಅಂಥವನ್ನ ಮುಂದಕ್ಕೆ ತಂದುಬಿಟ್ಟು ಆಕ್ಚುಲಿ ಆ ಹೋರಿಗಳನ್ನ ಹೆಸರು ಕೂಗಿದಾಗ ಹೋರಿ ಮಾಲೀಕರಿಗೆ ಬೇರೆ, ಆ ಮುಖದಲ್ಲಿ ಬರೋ ನಗುನೇ ಬೇರೆ, ಹೋರಿ ಬಿಡ್ತಾ ಇರೋರ್ಗೆ ಬೇರೆ, ಹೋರಿ ಕಟ್ಟಿದವ್ರಿಗೆ ಆ ನಂಬಿಕೆ ಶುರು ಆಗುತ್ತೆ, ಇಲ್ಲ ನಮ್ಮ ಹೋರಿನೂ ಏನೋ ಒಂದು ಅಖಾಡದಲ್ಲಿ ಒಂದು ಹೆಸರು ಮಾಡ್ತಿದೆ ಅಂತ. ಅದೇ ಕಾರಣಕ್ಕೆ ಈ ಪೇಜ್ ಶುರು ಮಾಡಿರೋದಷ್ಟೇ. ಈ ಹೋರಿಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಹೋರಿ ಹೆಸರನ್ನು ಕಮೆಂಟ್ ಮಾಡಿ, ಖಂಡಿತ ವಿಡಿಯೋ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರನೇ ತೆಗ್ದಿರೋ ಚಾನಲ್ ಇದು. ಏಕೆಂದರೆ ಒಂದು ಹೋರಿ ಬೆಳೆದಿರೋ ಹೋರಿಗಳಿಗೋಸ್ಕರ ತೆಗ್ದಿರೋ ಅಂಥ ಚಾನಲ್ ಅಲ್ಲ ಇದು. ಬೆಳೆಸ್ಬೇಕು ಅಂದ್ಕೊಂಡು ಇವತ್ತು ಎಷ್ಟೋ ಜನ ಹೋರಿ ಕಟ್ಟಿದ್ದಾರೆ, ಅಂಥವ್ರಿಗೋಸ್ಕರ ತೆಗ್ದಿರೋ ಅಂಥ ಚಾನಲ್ ಇದು. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಕೆಲವೊಂದು ನಾನು ಹೇಳಿದೆ ಸಾಮಾಜಿಕ ಕೆಲವೊಂದನ್ನು ಹೇಳಿದ್ದಾರೆ ಅಂತ. ಈಗ ಕುಡಿಯೋದಾಗಲಿ ಅಥವಾ ಮದ್ಯಪಾನ ಮಾಡೋದಾಗಲಿ ಪ್ರತಿಯೊಂದನ್ನು ನೀವು ನಿಮ್ಮ ಪರ್ಸ್ನಲ್, ಅದು ನಿಮ್ಮ ಪರ್ಸ್ನಲ್ ವಿಷಯ, ನಿಮ್ಮ ದುಡ್ಡು ಏನೋ ಮಾಡ್ಬೋದು, ಹೌದು ಮಾಡ್ಬೋದು. ಎಲ್ಲೋ ಒಂದು ಹತ್ರ ಹೊಡ್ತಾ ಬಿದ್ದಾಗ ಆ ಹೋರಿಗೂ ಬೈತೀರಾ, ಹೋರಿ ಮಾಲೀಕರಿಗೂ ಬೈತೀರಾ, ಅಲ್ಲಿ ನಿಮ್ಮ ತಪ್ಪು ಏನು ಅನ್ನೋದನ್ನ ಮರ್ತು ಬಿಡ್ತೀರಾ. ಆ ಉದ್ದೇಶ ಆಗಬಾರ್ದು. ಹೋರಿ ಹಬ್ಬನ ಹೋರಿ ಹಬ್ಬದ ಥರ ನೋಡಿ, ಒಂದು ಮನರಂಜನೆ ಕ್ರೀಡೆಯಾಗಿ ನೋಡಿ ಅಂತಾನೆ ಪ್ರತಿಯೊಬ್ಬರು ಹೇಳ್ತಿರೋದು. ಅದೇ ರೀತಿ ನೋಡಿ. ಈ ಹೋರಿಗೆ ಯಾರ್ಯಾರು ಕಮೆಂಟ್ ಮಾಡಿದಿರೋ ಅವ್ರಿಗೆಲ್ರಿಗೂ ನಮ್ಮ ಕಡೆಯಿಂದ ಏನು ಕೊಡಬೇಕು ಅದಾಗಿದೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಆಗಲೇ ಆ ಹೋರಿದು ಇಡೀ ಕರ್ನಾಟಕ ನೋಡುತ್ತೆ, ಕರ್ನಾಟಕದಿಂದ ಬಿಟ್ಟು ತಮಿಳ್ನಾಡು ನೋಡುತ್ತೆ. ಏಕೆಂದರೆ ಈಗ ನಮಗೆ ತಮಿಳ್ನಾಡಿಂದನೂ ಮೆಸೇಜ್ ಬರ್ತಿದೆ. ಖಂಡಿತ ಅಲ್ಲಿಗೂ ಬರ್ತೀವಿ. ಅಲ್ಲಿರೋ ಕೆಲವೊಂದು ಹೋರಿಗಳ ಬಗ್ಗೆ, ಅಲ್ಲಿರೋ ಕೆಲವೊಂದು ಹೋರಿಗಳ ಬಗ್ಗೆನೂ ತಿಳಿಸ್ತಾ ಹೋಗ್ತೀವಿ. ಬರಲಿಲ್ಲ ಅಂತ ಯಾರು ಬೇಜಾರಾಗಬೇಡಿ, ಬರೋದು ಲೇಟ್ ಆಗ್ಬೋದು, ಬಟ್ ಖಂಡಿತ ಬರ್ತೀವಿ. ಹೋರಿ ಮಾಲೀಕರನ್ನ ಫಸ್ಟ್ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಂದ್ರಪ್ಪ ಕೃಷ್ಣಪ್ಪ ಪೂಜಾರ್, ಕಾಗಿನೆಲ್ಲಿ ಅವ್ರು. ನಾವು ಈ ಹೋರಿ ಹಬ್ಬ ಮಾಡಾಕೊಂತೀವಿ. ಹೋರಿ ಹಬ್ಬ ಮಾಡೋರ ಸಲುವಾಗಿ ಹೋರಿನ ಭಾಳ ಲೈಕ್ ಮಾಡೋರು ಜನ ಎಲ್ಲ. ಹೋರಿ ಹಬ್ಬದಾಗೆಲ್ಲ ಭಾಳ ಲೈಕ್ ಮಾಡಾಕೊಂತಾರೆ ಹೋರಿನ. ಹೋರಿ ಎಲ್ಲ ಲೈಕ್ ಅಂದ್ರೆ ಹೋರಿ ಲೈಕ್ ಮಾಡ್ತಾರ ಅಂದ್ರೆ ಹೋರಿ ಯಾವ ಚಂದ ಹೋಗ್ತಾವಲ್ಲ ಅವಕ್ಕೆಲ್ಲ ಈ ನಮ್ಮ ಹಳ್ಳಿ ಭಾಗದಾಗ, ಈ ಹಾವೇರಿ ಜಿಲ್ಲಾದಾಗ ಹೋರಿ ಅಭಿಮಾನಿಗಳು ಭಾಳ ಅದಾರ. ಹೋರಿ ಅಭಿಮಾನಿಗಳು ಭಾಳ ಇರೋದ್ರಿಂದ ಹೋರಿ ಯಾವ ಚಲೋ ಹೋಗವಲ್ಲ ಅವಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಹೋರಿಗೆ ಅವಕ್ಕೆಲ್ಲ. ಆಮೇಲೆ ಹಂಗಾಗಿ ನಮ್ಮ ಹೋರಿನೆಲ್ಲ ಕಮೆಂಟಿನೊಳಗೆ ಹೋರಿ ಭಾಳ ಹಾಕಾಕ್ ಕುಂತ್ರ ಹಬ್ಬ ಚಂದ ಮಾಡೋದ್ರಿಂದ. ಹಂಗಾಗಿ
ಹಂಗಾಗಿ ಈ ಹೋರಿನ ಲೈಕ್ ಮಾಡ್ಯಾರ. ಈ ಹೋರಿಯರೆಲ್ಲ ಲೈಕ್ ಮಾಡಿ ನಿಮ್ಗೆ ಯೂಟ್ಯೂಬ್ ಚಾನಲ್ನವ್ರಿಗೆಲ್ಲ ಈ ಹೋರಿ ಇದಕ್ಕೆ ಯೂಟ್ಯೂಬ್ಗೆ ಹಾಕ್ರಿ ಅಂತಂದು ಎಲ್ಲ ನಿಮ್ಗೆ ಇದು ಕಳ್ಸಕ್ಕೆ ಕುಂತಾರ ಅವ್ರು ಕಮೆಂಟ್ ಕಳ್ಸಕ್ಕೆ ಕುಂತಾರ. ಈ ಕಾಯಿನಲ್ಲಿ ಕ್ರಾಂತಿ ಹೈಸ್ಪೀಡ್ ಕಾಯಿನಲ್ಲಿ ಹೈಸ್ಪೀಡ್ ಕ್ರಾಂತಿ ಎಲ್ಲ ನೀವು ಯೂಟ್ಯೂಬ್ಗೆ ಹಾಕ್ರಿ ಅಂತ ಕಮೆಂಟ್ ಮಾಡಕ್ಕೆ ಕುಂತಾರ. ಅದ್ರ ಸಲುವಾಗಿ ನಿಮ್ಮನ್ನೆಲ್ಲ ಇಲ್ಲಿ ನೀವು ಬಂದಿರಿ ಹೋರಿ ಹುಡುಕ್ಯಂತ ಬಂದಿರಿ. ನೀವು ಹೋರಿ ಚಲೋ ಹಬ್ಬ ಮಾಡ್ದತಿ ಅನ್ನೋದ್ರ ಸಲುವಾಗಿ. ಆಮೇಲೆ ಹೋದ ಸಲ ಒಂದು 5-6 ಹಬ್ಬ ಮಾಡಿದ್ರೆ 2 ಸಲ ಬಿಟ್ರ ಸತಿಗಿನ ಬಹುಮಾನ ಕೊಟ್ರು ಹೋರಿ ನಮ್ಮ ಹೋರಿ ಕಾಯಿನಲ್ಲಿ ಕ್ರಾಂತಿಗೆ. ಹಂಗಾಗಿ ಎಲ್ಲ ಹಳ್ಳಿ ಎಲ್ಲ ಹಾವೇರಿ ಜಿಲ್ಲಾದಾಗ ಆಮೇಲೆ ಶಿಕಾರಿಪುರ ತಾಲೂಕಿನಾಗ ಎಲ್ಲ ಹೋರಿ ಫೇಮಸ್ ಆಗೈತೆ ನಮ್ಮದು ಕಾಯಿನಲ್ಲಿ ಹೈಸ್ಪೀಡ್ ಕ್ರಾಂತಿ ಅಂದ. ಸರ್ ಈಗ ಫಸ್ಟ್ ನಾವು ಕೇಳೋದು ಎಲ್ಲಿ ಹೋದ್ರು ಹೋರಿ ಬಗ್ಗೆ ಕೇಳೋಕ್ಕಿಂತ ಮುಂಚೆ ಯಾರಿಗೆ ಆಗ್ಲಿ ಫಸ್ಟ್ ಕೇಳೋ ಕ್ವಶನ್ ಇದು, ಹೋರಿ ಹಬ್ಬ ಅನ್ನೋದು ಏನಕ್ಕೆ ಬೇಕು ಅಂತ. ಹೋರಿ ಹಬ್ಬ ಅಂದ್ರ ರೈತರಿಗೆ ಒಂದು ಹೋರಿ ಅಂದ್ರ ರೈತರಿಗೆ ಊಟ ಬೇಡ, ಹೋರಿ ಬೇಕು. ರೈತರಿಗೆ ಹೆಚ್ಚಿನ ಆಸೆ ಇರೋದು ರೈತರಿಗೆ. ಕೆಲವೊಂದು ರೈತರ ಈಗ ಹಳೆ ಜನ ಸ್ವಲ್ಪ ಕಡಿಮೆ ಆಗ್ಯಾರ. ಈಗ ಹೊಸ ಹುಡುಗರು ಅವು ಅದಾವ ಪಾಪ ಭಾಳ ಇದು ಮಾಡ್ತಾರ, ಸ್ಕೋಪ್ ಕೊಡ್ತಾರ ಹೋರಿಗೆಲ್ಲ. ಆದ್ರೆ ಹೋರಿ ಅಂದ್ರೆ ಈಗ ನೀವು 10 ಲಕ್ಷ ಕೊಟ್ಟು 20 ಲಕ್ಷ ಕೊಟ್ಟು ಕಾರ್ ತೊಂಬರಿ, ಅವನ ಕಡೆ ದುಡ್ಡು ಐತಿಪ್ಪ, ಆ ಕಾರ್ ತಂದಾನ ಬೈಕ್ ತಂದಾನ ಬಿಡೋ ಮರ ಅಂತಂದು ಹಂಗೆ ಸಮಾಧಾನ ಮಾಡ್ಕೊಂತಾರ. ಒಂದು ಚಲೋ ಹೋರಿ ಐತಿ ಅಂದ್ರೆ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಯಜಮಾನ್ರವರೆಗಿನ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರ. ಆ ಹೋರಿಗೆ ಆಸೆ ಪಡ್ತಾರ. ಇಲ್ಲಪ್ಪ ಅವ ಭಾಳ ಚಲೋ ಮೇಷಾನ ಹೋರಿನ, ಹೋರಿ ಭಾಳ ಚಲೋ ಅದಾವ ಅನ್ನೋದು ಅಂದ್ರೆ ಅದು ಒಂದು ಖುಷಿ ಅನಿಸ್ತೈತಿ ರೈತಗೆ. ಯಾರು ಪ್ರೋತ್ಸಾಹ ಕೊಡ್ತಾರಲ್ಲ ಅವ್ರಿಗೆ ಅದು ಖುಷಿ ಅನಿಸ್ತೈತಿ ಮೇಸಾಕ ಅಥವಾ ಚಲೋ ಹೋರಿ ತಂದು ಕಟ್ಗ್ಯಾಳಕ. ಹೋರಿ ತಗೊಂಬಂದಿರ್ತೀರ, ಅದಕ್ಕೊಂದು ಹೆಸರು ಇಡಬೇಕು. ಆ ಹೆಸರನ್ನ ಏನು ಅಂತ ಏನಕ್ಕಂದ್ರೆ ಎಲ್ಲಾದ್ರೂ ಒಂದ್ ಹತ್ರ ಹೋದಾಗ ಆ ಹೆಸರಿಂದಾನೇ ಆ ಹೋರಿನ ಗುರುತಿಸೋದು. ಹೌದು ಹೌದು. ಈಗ ಕಾಗಿನೆಲೆ ಕ್ರಾಂತಿ ಅಂತ ಹೆಸರಿಟ್ಟಿದ್ದೀರಾ. ಹೌದು. ಏನಕ್ಕೆ ಈ ಕಾಗಿನೆಲೆ ಅಂದ್ರೆ ಊರ ಹೆಸರಿಟ್ಟಿರ್ತೀರ, ಕ್ರಾಂತಿ ಅಂತ ಏನಕ್ಕೆ ಅಂತ? ಕ್ರಾಂತಿ ಅಂದ್ರ ಇದು ಒಂದು ಹೋರಿ ಅದಕ್ಕೆ ಆಕರ್ಷಣೆ ಆಗಂತದ ಒಂದು ಹೆಸರು. ಆ ಹೋರಿಗೆ ಅದು ಮ್ಯಾಚ್ ಆಗ್ಬೇಕು ಅಂದ್ರೆ ಹೋರಿ ಅಷ್ಟು ಚಂದ ಹಬ್ಬ ಮಾಡ್ಬೇಕು. ಆಮೇಲೆ ಸ್ಪೀಡ್ ಇರ್ಬೇಕು ಅದ್ರ ತಕ್ಕಂಗೆ. ಹಂಗಾಗಿ ಕಾಯಿನಲ್ಲಿ ಹೈ ಸ್ಪೀಡ್ ಕ್ರಾಂತಿ ಅಂತ ಹೆಸರು ಇಟ್ರ. ನಮ್ಮ ಹುಡುಗರೆಲ್ಲ ಸೇರಿ ಇದಕ್ಕೆ ಏನು ನಾಮಕರಣ ಮಾಡಿದ್ರೆ ಚಲೋ ಆಕೈತಿ ಅನ್ನೋದು ಒಂದು ತೀರ್ಮಾನ ಮಾಡಿ, ಇಲ್ಲ ಹೋರಿ ಭಾಳ ಚಲೋ ಹೋಗತಿ, ಸ್ಪೀಡ್ ಭಾಳ ಐತಿ, ಅದಕ್ಕೆ ಕಾಯಿನಲ್ಲಿ ಹೈ ಸ್ಪೀಡ್ ಕ್ರಾಂತಿ ಅಂತ ಅದಕ್ಕೆ ಒಂದು ನಾಮಕರಣ ಮಾಡಿದ್ರು. ಅಂದ್ರೆ ಎಲ್ಲಿಂದ ತಂದಿತ್ತು ಸರ್ ಎತ್ತೆ? ಇದು ತುಮಕೂರು ಜಿಲ್ಲಾ ತುರುವೇಕೆರೆ ತಾಲೂಕು ಕುಣಿಕೇನಹಳ್ಳಿ ಹರಾಜು ಪ್ರಕ್ರಿಯೆಯಲ್ಲಿ ತಂದಿದ್ದು. ಹೌದು, ಕುಣಿಕೇನಹಳ್ಳಿ ಫಾರ್ಮ್ ನಿಂದ ತಂದಿದ್ದೀವಿ ಸರ್. ಇದು ಕುಣಿಕೇನಹಳ್ಳಿ ಫಾರ್ಮ್ ಅಂದ್ರ ಅಲ್ಲೆಲ್ಲ ಹಳ್ಳಿ ಕಾರ, ಪ್ಯೂರ್ ಹಳ್ಳಿ ಕಾರ ಸಿಗ್ತೈತ್ರಿ. ಕ್ಲಿಯರ್ ಅಂದ್ರ ಮಿಕ್ಸ್ ಇರಂಗಿಲ್ಲ, ಅಗದಿ ಚಲೋ ಹಳ್ಳಿ ಕಾರ ಸಿಗ್ತೈತಿ. ತಳಿಗೆ ಮಹತ್ವ ಐತಿ. ಹಳ್ಳಿ ಕಾರ ತಳಿಗೆ ಇದು ಚಿಗರಿ ಕ್ರಾಸಿಂಗ್ ಅಂದ್ ಹಿರಿಯರು ಹೇಳ್ತಿದ್ರು, ನಮಗೆಲ್ಲ ಗೊತ್ತಿಲ್ಲ, ಹಿರಿಯರು ಹೇಳ್ತಾರ. ಇಂದ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಇದನ್ನ ಕುಣಿಕೇನಹಳ್ಳಿ ಫಾರ್ಮಿನ ಹೋರಿ ಕಟ್ರಿ, ಕುಣಿಕೇನಹಳ್ಳಿ ಫಾರ್ಮಿನ ಹೋರಿ ತೊಂಬರಿ, ಅವು ಭಾಳ ಹಾರ್ಡ್ ಇರ್ತಾವೆ, ಭಾಳ ಸ್ಟ್ರಾಂಗ್ ಹಬ್ಬ. ಆಮೇಲೆ ಈ ಹೋರಿ ಗುಣಧರ್ಮ ಏನಂದ್ರೆ ಇದು ದಪ್ಪಗದಲ್ಲ, ಎತ್ತರ ಇರ್ತೈತಿ, ಹೈಟ್ ಬರ್ತೈತಿ. ಆಮೇಲೆ ಹಾರ್ಡ್ ಭಾಳ ಈಗ ಯಾರಿಗೆ ಒಬ್ಬರು ನೆಂಬತೈತಲ್ಲ ಅಷ್ಟ ನೆಂಬೋದ. ಮತ್ತೆ ಇನ್ನು ನಾನು ಹಿಡಿತೀನಿ ನೀನು ಹಿಡಿತೀನಿ ಅಂದ್ರೆ ಯಾರಿಗಿನ ನೆಂಬಂಗಲ್ಲ ಅದ. ಆಮೇಲೆ ಅಷ್ಟು ಹಾರ್ಡ್ ಹೋರಿ, ಅಷ್ಟು ಹಾರ್ಡ್, ಅಷ್ಟು ಇದು ಅದ. ಈಗ ಹೋರಿ ತಗೊಂಬಂದಿದ್ದ ಹಬ್ಬಕ್ಕೆ ಅಂತ ತಗೊಂಬಂದಿದ್ದ ಅಥವಾ ಇಲ್ಲ, ನಾವು ಮನೆಗೆ ಪ್ರೀತಿಗೆ ಮನ್ಯಾಗ ನಾವು ಹೋರಿ ಬೇಕು ನಮ್ಗೆ ಅಂತಂದು ನಮ್ಮ ಹಿರಿಯರ ಕಾಲದಿಂದನ ಕಮ್ತ ನಮ್ದು. ನಮ್ಮ ತಂದೆಯವರು ಹಂಗ ಮೇಸರ್ ಹೋರಿನ. ನಾವು ನಮ್ಮ ತಂದೆಯರ ಹೆಸರು ಕಳಿಬಾರ್ದಪ್ಪ, ನಾವು ಚಲೋ ಹೋರಿ ಕಟ್ಬೇಕು, ಚಲೋ ಹೋರಿ ಬೇಕು ನಮ್ಗೆ ಅನ್ನೋದಕ್ಕೆ ಈಗ ಮನುಷ್ಯಾಗ ಎದ್ದು ಬಿಟ್ಲೆ ನಾವು ರೈತರು ಏನ್ರಿಪ್ಪ ಅಂದ್ರೆ ಎತ್ತಿನ ಮುಖ ನೋಡ್ಬೇಕು ನಾವು. ಮೊದ್ಲೆಲ್ಲ ಹಳೆ ಕಾಲದಾಗ ಒಳಗ ಎತ್ತಿನ ಮನ್ಯಾಗನ ಎದ್ದು ಏನತಿ ಸೀದಾ ಮುಖ ಕಾಣ್ಬೇಕು, ಹಂಗೆ ಮಣ್ಣಿ ಮಾಡಿ ಕೇಳಾರ. ಈಗ ಏನ್ರಿಪ್ಪ ಈಗೆಲ್ಲ ಸ್ವಲ್ಪ ಚಾಲ್ತಿ ಬಂದಕ್ಕೆ ಎತ್ತಿಗೆ ಬೇರೆ ಇರಾಕ್ ಬೇರೆ ಅಂತಂದು ಹಿಂಗೆ ಮಾಡಕ್ ಕುಂತಾರ. ಅದು ಇರ್ಲಿ, ಈಗಿನ ವಾತಾವರಣಕ್ಕೆ ಹೊಂದ್ಕೇಳದ. ಆದ್ರೆ ನಾವೆಲ್ಲ ಎತ್ತಿಗೆ ಅಂದ್ರೆ ಎತ್ತಿನ ಎದುರಿಗೇನ ಮಕ್ಕಂತೇವೆ, ಎತ್ತಿನ ಮನ್ಯಾಗ ಮಕ್ಕಂತೇವೆ, ಎತ್ತಿನ ಮನ್ಯಾಗ ವಾಸ ನಮ್ದು ಈಗ ಅದ್ರನ್ನ. ಹಂಗಾಗಿ ನಾವು ಎತ್ತು ನಮ್ಮಲ್ಲೇ ಚಲೋ ಇರ್ಬೇಕು, ನಮ್ಮ ಎಲ್ಲ ಎತ್ತು ಚಲೋ ಬೇಕು. ಈಗ ಏನು ರೊಕ್ಕ ಬಂಗಾರ ಇದ್ರೆ ಯಾರು ನೋಡಲ್ಲ, 2 ಎತ್ತು ಚಲೋ ಅದಾವ ಅಂದ್ರೆ ಯಾರಾದ್ರೂ ಅದಕ್ಕೆ ಮಹತ್ವ ಕೊಡ್ತಾರ. ಅವ್ರ ಎತ್ತು ಪೂಜಾರಿ ಎತ್ತು ಚಲೋ ಅದಾವಪ್ಪ, ಪೂಜಾರಿ ನಾಗೇಂದ್ರಪ್ಪ ಅವ್ರ ಎತ್ತು ಚಲೋ ಅದಾವ, ಎತ್ತು ಚಲೋ ಮೇಯಿಸ್ತಾರ ಅಂದ್ರೆ ಅದೊಂದಿನ ಮನಸ್ಸಿಗೆ ಖುಷಿ, ಅವ್ರಿಗೆ ಖುಷಿ ಕೊಡುತ್ತೆ ಅವ್ರಿಗೆ. ಹಂಗಾಗಿ ಎತ್ತು ಚಲೋ ಕಟ್ಕೊಂತೇವೆ, ಯಾವಾಗಲಿನ ಎತ್ತು ಚಲೋ ಇರ್ತಾವ. ಈಗ ಹೋರಿ ಅಲ್ಲಿಂದ ತಗೊಂಬಂದ್ರಿ,
ಹಬ್ಬಕ್ಕೆ ಅಂತಾನೆ ಅಂದ್ರೆ ಹಬ್ಬಕ್ಕೆ ಅಂತಾನೆ ತಂದೆ ಅಲ್ಲ ಅವು ಗ್ಯಾರಂಟಿ ಅವು 100ಕ್ಕೆ 75% ಹಬ್ಬ ಮಾಡಿರ್ತಾವ್ರಿ. ಆ ಕುಣಿಕೆನಹಳ್ಳಿ ಫಾರ್ಮಿನ ದನ ಐತಲ್ಲ 100ಕ್ಕೆ 75% ಹಬ್ಬ ಮಾಡ್ತಾವ. ಹಂಗಾಗಿ ಹಬ್ಬಕ್ಕಂತಾನ ತಂದ್ವಿ. ಹಬ್ಬಕ್ಕಂತಾನ ತಂದ್ವಿ. ಎರಡು ಭಯಂಕರ ಹಬ್ಬ ಮಾಡ್ತಾವ. ಈಗ ಅಲ್ಲಿ ಹಬ್ಬ ನೋಡಿರಲ್ಲ ಏನಿಲ್ಲ, ಅಲ್ಲಿಂದ ಫಾರ್ಮಿಂದ ಇಲ್ಲ, ಅಲ್ಲಿ ಏನು ಇರಂಗಿಲ್ಲ. ಅಲ್ಲಿ ಅವಕ್ಕೆ ಏನ್ರಿಪ್ಪ ಅಂದ್ರೆ 1000-1500 ದನಗಳು ಅದಾವ. ಆಕಳ ದನ, ಆಮೇಲೆ ಹುರಿ ಕರುಗಳು. ಅವು ಏನೈತಿ ಅವಕ್ಕೆ ಮುದಾಣ ಮಕಡ ಏನು ಇರಂಗಿಲ್ಲ. ಅವೆಲ್ಲ ಹಂಗ ನಾರ್ಮಲ್ ಈಗ ಏನು ಈ ಕುರುಬೂರ ಕುರಿ ಇರ್ತಾವಲ್ಲ ಆ ಟೈಪ್ ಕುರಿ ಹಿಂಡಿದ್ದಂಗೆ ಇರ್ತಾವ. ಅದೊಂದು 1000 ಎಕರೆ ಇದ ಜಂಗಲ್. ಅದ್ರೊಳಗೆ ಅವೆಲ್ಲ ಹಂಗ ಅಲ್ಲೇ ಮೈಯೋದು, ಅಲ್ಲೇ ಮಲಗೋದು. ಒಂದು ಸಂಜೆಗತ್ತಿಗೆ ಅವು ಬಂದು ಬಿಡ್ತಾವ. ಸಂಜೆಗತ್ತಿಗೆ ಬಂದು ಅವೆಲ್ಲ ಟೆಂಟ್ ಮಾಡಿರ್ತಾರ. ಅವಕ್ಕೆ ಏನೋ ತಗಡಿನ ಇದಕ್ಕೆ ಮಾಡಿರ್ತಾರ ಶೆಡ್. ಆ ತಗಡಿನ ಶೆಡ್ಡಿಗೆ ಬಂದು ಅವು ವಾಶಕ್ಕವು. ಮತ್ತು ಬೆಳಿಗ್ಗೆ 10 ಗಂಟೆಗೆ ಅವನ್ನೆಲ್ಲ ಹೊರಗೆ ಬಿಡ್ತಾರ. ಅವೆಲ್ಲ ಭಾಳ ಚಲೋ ಇರ್ತಾವೆ. ಆದ್ರೆ ನಮ್ಮಂಥವ್ರು ಯಾರು ಹೋದ್ರೆ ಹಂಗೆ ಅವು ಏನು ನೀವು ಹುಲಿ ಮಾಡ್ದಂಗೆ ಮಾಡ್ತಾವೆ. ಅವಕ್ಕೆ ಜನರ ಸಂಪರ್ಕ ಇರೋದಲ್ಲ ಅಲ್ಲಿ. ಹಂಗೆ ಹುಲಿ ಮಾಡ್ದಂಗೆ ಮಾಡ್ತಾವೆ. ನಾವು ತಂದ್ವಿ ಅದು ಇಲ್ಲಿ ಕಾಯಿನಿಲಿಗೆ ಊರಿಗೆ ತಂದ್ವಿ ಅಂದ್ರೆ ಆಮೇಲೆ ಒಂದು 3-4 ತಿಂಗಳು ಅವನ್ನ ಜನರ ಸಂಪರ್ಕ ಮಾಡ್ಕೊಳಕ್ಕೆ 4 ತಿಂಗಳ ಟೈಮ್ ಬೇಕು. ಅಷ್ಟು ಭಾಳ ಕಾಡು ಹೋರಿಗಳು ಅವು. ಆ ಫಾರ್ಮಿನ ದನ ಏನೈತಲ್ಲ ಭಾಳ ಕೆಟ್ಟಿರ್ತಾವೆ. ಅವು ಜನರ ಸಂಪರ್ಕ ಇರಂಗಿಲ್ಲ ಅವಕ್ಕೆಲ್ಲ. ಈಗ ಅಲ್ಲಿಂದ ತಂದ್ಮೇಲೆ ಯಾವ ಅಖಾಡಕ್ಕೆ ಹಾಕಿದ್ ನೀವು ಫಸ್ಟು ಇಲ್ಲೇ ಬಡಮಲ್ಲಿ ಅಂತಂದ್ರಿ, ಬ್ಯಾಡಗಿ ತಾಲೂಕು ಬಡಮಲ್ಲಿ ಅಂತೇಳಿ ಇದು ಮಾಡಿದ್ವಿ. ಅಲ್ಲೇ ಭಾಳ ಚಂದ ಹಬ್ಬ ಮಾಡಿದ್ವು. ಅನ್ನತಿ ಅಲ್ಲೆಲ್ಲ ಜನ ಎಲ್ಲ ಈ ಹೋರಿ ಬಿಡತ್ತಿಗೆ ಇಡೀ ಅಗಸಿನ ಪರಿಸಿನ ಎಲ್ಲರೂ ಕುಣ್ಯಾಕ ಕುಂತ್ಬಿಟ್ರು. ಎಲ್ಲಿಂದ ತಂದಿರಿಪ್ಪ ಹೋರಿವನ್ನ, ಎಲ್ಲಿಂದ ತಂದಿರಿ ಅಂದ ಎಲ್ಲ ಜನಕ್ಕೆ ಖುಷಿ ಅನ್ಸದ. ಅಷ್ಟು ಎಲ್ಲರೂ ಕೇಳಾರ, ಮರ ಎಲ್ಲ ಎಲ್ಲಿಂದ ತಂದಿರಿ ಇವನ್ನ, ಯಾವ ಫಾರ್ಮಿನವ ನೀವು ಎಲ್ಲ ಬರೀ ಇಂಥವ ತರ್ತೀರಲ್ಲ ಅಂತಂದು ಅಷ್ಟು ಖುಷಿ ಪಡ್ರ ಎಲ್ಲರ. ಎಲ್ಲ ಪರಿಸಿನ ಜನ ಕುಣಿಯೋದು. ಅಷ್ಟು ಚಂದ ಹಬ್ಬ ಮಾಡ್ತಾವ. ಈಗ ಎಷ್ಟು ಹಬ್ಬ ಮಾಡಿರ್ಬೋದು ಅಂದಾಜು ನಿಮ್ಮ ಹತ್ರ ಬಂದ್ಮೇಲೆ? ಈಗ ನಮ್ಮತ್ತಲ್ಲಿ ಬಂದಿಂದ ಒಂದು 8-10 ಕಡೆ ಹಬ್ಬ ಮಾಡೀವಿ. ಒಂದು 6-7 ಕಡೆ ನಮ್ಗೆ ಪ್ರೈಜ್ ಕೊಟ್ರ. ಅಂದ್ರೆ ಪ್ರೈಜ್ ಇದ್ದಲ್ಲೇ ಹಬ್ಬಕ್ಕೆ ಹೋದ್ನಪ್ಪ ಅಂದ್ರೆ ಪ್ರತಿ ಒಂದ ಸಲ ಬಿಟ್ಟರು ಪ್ರೈಜ್ ಕೊಟ್ರ ಅವಕ್ಕೆ. ಅಷ್ಟು ಚಂದ ಹಬ್ಬ ಮಾಡ್ತತಿ. ಆಮೇಲೆ ಈಗ ನಾವು ಒಂದು 2-3 ಕಡೆ ಪ್ರೈಜ್ ಇಲ್ಲದಕ್ಕೆ ನಮ್ಮ ಹುಡುಗರೆಲ್ಲ ನಮ್ಮ ಹೋರಿ ಅಭಿಮಾನಿಗಳೆಲ್ಲ ಇಲ್ಲ ಇಲ್ಲಿ ಹಬ್ಬ ಐತ್ರಿ ನಾವು ಐತೀವಿ ಅಂದ್ರೆ ಒಯ್ರಿಪ್ಪ ಅಂತ ಹೇಳ್ತೀವಿ. ಅವೆಲ್ಲ ಬಹುಮಾನ ಇಲ್ದಲ್ಲಿನ ಹಬ್ಬ ಮಾಡೈತಿ. ಭಾಳ ಚಂದ ಮಾಡ್ತೈತಿ ಹಬ್ಬ. ಈಗ 7-8 ಹಬ್ಬ ಮಾಡಿದೆ ಅಂತ ಅಂದ್ರೆ ಹೌದು. ಯಾವ ಹಬ್ಬದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಹಬ್ಬ ಮಾಡಿದೆ ಅಂತ ಅನ್ಸಿದೆ? ಈಗ 7 ಹಬ್ಬನು 8 ಹಬ್ಬನು ಮಾಡಿರುತ್ತೆ. ಸಾಧಾರಣ ಎಲ್ಲಾ ಹಬ್ಬದಲ್ಲೂ ಚೆನ್ನಾಗಿ ಮಾಡಿರುತ್ತೆ. ಯಾವ್ದೋ ಒಂದು ಹಬ್ಬದಲ್ಲಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇಲ್ಲ ಎಲ್ಲಾ ಕಡೆಗೆ ನೀವು ಒಂದ್ ಹಬ್ಬ ಬಿಟ್ಟು ಒಂದ್ ಹಬ್ಬಕ್ಕೆ ಹೋಯ್ದ್ರನ ಇಲ್ಲ ಇಲ್ಲಿ ಭಾರಿ ಚಲೋ ಹೋಗೈತ್ರಿ ನಿಮ್ಮ ಊರಿ ಅಂತನ ನಮ್ಗೆಲ್ಲರೂ ಫೋನ್ ಮಾಡ್ರ. ಇಲ್ರಿ ಎಲ್ಲಿಂದ ತಂದಿರಿ ಹೋರಿ, ಭಾಳ ಚಂದ ಹೋಗೋ ಹೋರಿ ಅಂತಂದು ಎಲ್ಲ ಹೋರಿ ಅಭಿಮಾನಿಗಳ ನಮಗೆ ಫೋನ್ ಮಾಡ್ರ. ಆಮೇಲೆ ಹಾನಗಲ್ ತಾಲೂಕು ಇದು ಒಡ್ರೂರು ಯಾವ್ರಪ್ಪ ಅದ ಹುಲಿಗಿನ ಕೊಪ್ಪದವ್ರ ಸತಿಗಿನ ನಮ್ಗೆ ನೆಟ್ಗಿನ ಕೊಪ್ಪದವ್ರ ಸತಿಗಿನ ಫೋನ್ ಮಾಡಿದ್ರ, ಏನ್ರಿ ಹೋರಿ ಕೊಡ್ತೀರೇನ್ರಿ ಅಂತಂದ. ಇಲ್ಲಪ್ಪ ನಾವೆಲ್ಲ ಪ್ರೀತಿಗೆ ಮೀಸ್ಕೊಂಡವಿ, ಹೋರಿ ಕೊಡಕ್ಕೆ ತಂದಿಲ್ಲ. ನಮ್ಮ ಪ್ರೀತಿ ಇರಲಿ, ನಮಗೆ ಒಂದು ಸ್ವಲ್ಪ ನಮ್ಮ ಮನಸ್ಸು ನಮ್ಗೆ ಎಲ್ಲಿ ಮಟ್ಟ ಖುಷಿ ಅನ್ನಿಸ್ತೈತೆ ಅಲ್ಲಿ ಮಟ್ಟ ಇಟ್ಕೊಂತವಿ, ಆಮೇಲೆ ಮುಂದೆ ನೋಡೋಣ ಅಂತ ಹೇಳಿದ್ವಿ ನಾವು. ಈಗ ನೀವು ಹೇಳೋ ಈಗಿನ ಜನ್ರೇಷನ್ ಹೆಂಗಿದೆ ಅಂತ ಅಂದ್ರೆ ಅವ್ರದ್ದು ಒಂಥರ ಮೈಂಡ್ ಸೆಟ್ ಆಗುತ್ತೆ. ಈಗ ನಿಮ್ಮ ಜನ್ರೇಷನ್ನೇ ಒಂಥರ ಡಿಫ್ರೆಂಟ್ ಮೈಂಡ್ ಸೆಟ್ ಆಗುತ್ತೆ. ನಮ್ಗಿಂತ ಮೆಚೂರ್ಡ್ ಆಗಿರ್ತೀರಾ, ಸ್ವಲ್ಪ ಯೋಚನೆ ಮಾಡೋದು ಎಲ್ಲದರಲ್ಲೂ ನಮ್ಗಿಂತ ಡಬಲ್ ಇರ್ತೀರಾ. ಈಗಿನ ಕಾಲದಲ್ಲಿ ಹೋರಿ ಹೆಸರು ಮಾಡೋದು ಮುಖ್ಯ ಆಗಿರುತ್ತಾ ಅಥವಾ ಪ್ರೈಸ್ ತರೋದು ಮುಖ್ಯ ಆಗಿರುತ್ತಾ ಅಂತ ನಿಮ್ಗೆ? ಹೆಸರು ಮಾಡೋದು ಮುಖ್ಯನ, ಆಮೇಲೆ ಪ್ರೈಸ್ ತರೋದು ಅಷ್ಟ. ಹೋರಿ ಅಭಿಮಾನಿಗಳಿಗೆ ಹುಡ್ರು ಏನು ಇದಿರ್ತಾವಲ್ಲ ಅದು ಇಂಪಾರ್ಟೆಂಟ್. ಆದ್ರೆ ಅದ್ರ ಜೋಡಿ ಏನೈತಲ್ಲ ಹೋರಿನ ಕಾಳಜಿ ಮಾಡೋದು ಮೇಸೋದು ಮಾಡ್ರಿ ರೈತರು ಎಲ್ಲಾರ. ಈಗ ರೈತರು ಏನಿದಿರಲ್ಲ ಎಲ್ಲಾರು ಹೋರಿ ಒಂದ್ರಕ್ಕಿಂತ ಒಂದು ಚಲೋ, ಒಬ್ರಕ್ಕಿಂತ ಒಬ್ರು ಚಲೋ ಮೇಸ್ರಿ, ಖುಷಿ ಪಡ್ರಿ ಎಲ್ಲಾರು ಖುಷಿ ಪಡ್ರಿ. ಆದ್ರೆ ಈ ಸ್ವಲ್ಪ ಈ ಹೋರಿ ಹಬ್ಬದಾಗ ಅಂದ್ರೆ ಅದು ಹೋರಿ ಅಂದ್ರೆ ಏನ್ರಿಪ್ಪ ಅಂದ್ರೆ ಅದು ಎಷ್ಟಾಗಲಿ ಸ್ವಲ್ಪ ಅದು ಈ ಹಿರಿಯರ ಸಂಪ್ರದಾಯ ಒಳಗೆ ಅದು ದನ ಅನಿಸ್ಕೊಂಡಿರ್ತೈತಿ. ಈ ಎಣ್ಣೆ ಪಣ್ಣೆ ಹೊಡೆಯೋದು ಇಂಥವೆಲ್ಲ ದಯವಿಟ್ಟು ಯಾರು ರೈತರು ಅದ್ರ ಕೈ ಮುಗಿದು ಕೇಳ್ತವಿ, ಯಾರು ಅಂಥವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ನೀವು ಹುಷಾರಿಂದ ಇದ್ದ ಅದ್ರ ಜೊತೆಗೆ ಹೊಂದಿಕೆರಿ, ಎತ್ತಿನ ಜೋಡಿ ಹೊಂದಿಕೆರಿ, ಅದು ನಿಮ್ಮನ್ನ ಕಾಯ್ತೈತಿ ಅದು ಕಾಕಾಗಿರ್ತೈತಿ. ಅವಾಗ ನೀವೆಲ್ಲ ಸ್ವಲ್ಪ ಈ ಮದ್ಯಪಾನ ಮಾಡಿರ್ತೀರಿ. ದಯವಿಟ್ಟು ಯಾರು ನೀವು ಮದ್ಯಪಾನ ಮಾಡಕ್ ಹೋಗ್ಬೇಡ್ರಿ, ಕೈ ಮುಗಿದು ಕೇಳ್ತಾವೆ ನಿಮ್ಗೆ. ಆದ್ರೆ ನಿಮ್ಮ ರೊಕ್ಕದಿಂದ ನೀವು ಕುಡ್ದಿರ್ತೀರಿ, ಕುಡಿಬೇಡ್ರಿ, ಜೀವ ಹಾನಿ ಮಾಡ್ಕೋಬೇಡ್ರಿ.
ಒಂದು ಸಲ ನೀವು ಏನರ ಹೆಚ್ಚು ಕಡಿಮೆ ಆತಂದ್ರೆ ಮನುಷ್ಯನ ಜೀವನ ಒಂದು ಸಲ ಬಂದಿರ್ತೈತಿ ಭೂಮಿಗೆ, ದೇವ್ರು ಒಂದು ಸಲ ಕಳಿಸಿರ್ತಾನೆ. ಅದರೊಳಗೆ ನಿಮ್ಮ ತಂದೆ ತಾಯಿಗೆ ನೆಮ್ಮದಿ ಕೊಡ್ರಿ. ಯಾರು ದಯವಿಟ್ಟು ಆ ಟೈಪ್ ಮಾಡಿ ನಿಮ್ಮ ಹೆಂಡ್ರು ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗೆ ನೋವು ಮಾಡಕ್ಕೆ ಹೋಗ್ಬೇಡ್ರಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸದಾನಂದಗೌಡ ಗುರುಪತ್ರಗೌಡ ಪಾಟೀಲ್ ಅಂತ ಹೇಳಿ, ಇಲ್ಲಿ ರೈತ ಸಂಘದ ಅಧ್ಯಕ್ಷ. ನೋಡಿದ್ರೆ ಗೊತ್ತಾಗುತ್ತೆ, ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಸರ್, ಹೋರಿ ಹಬ್ಬ ಅನ್ನೋದು ಈಗ ನೀವು ರೈತರು ಅಂತ ಬಂದಾಗ ತುಂಬಾ ನೀವು ನೋಡ್ಕೊಂಡ್ ಬಂದಿರ್ತಾರ. ಒಂದು ವ್ಯವಸಾಯದಿಂದ ಒಂದು ಹಬ್ಬ ಮನರಂಜನೆಯಾಗೂ ನೋಡ್ಕೊಂಡ್ ಬಂದಿರ್ತೀರ. ಅವಾಗಿನ ಹಬ್ಬಕ್ಕೂ ಇವಾಗಿನ ಹಬ್ಬಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಈಗ ಮೊದಲನೇದಾಗಿ ಈ ಹೋರಿ ಮಾಲಕರನ್ನ ಕೇಳಿದ್ರಿ ನೀವು, ಕಾಗಿನಲ್ಲಿ ಹೈ ಸ್ಪೀಡ್ ಕ್ರಾಂತಿ ಏನು ಅಂತ, ಅದ್ರ ಬಗ್ಗೆ ಒಂದು ಸೆಕೆಂಡ್ ಹೇಳ್ಬೋದು ನಾನು. ಹೇಳಿ. ಈಗ ಇದು ಕಾಗಿನೆಲೆ ಅಂದ್ರ ಕನಕ ಕೇಶವನ ಒಂದು ಅಗದಿ ಇಲ್ಲಿ ಕನಕದಾಸರು ಅಡ್ಡಾಡಿದಂತಹ ಒಂದು ಭೂಮಿ ಇದೆ. ಅದ್ರ ಸಲುವಾಗಿನ ನಿಮ್ಗೆ ಗೊತ್ತಿರ್ಬೇಕು, ಮೊನ್ನೆ ಇಲ್ಲಿ ಕನಕ ಗುರುಪೀಠ ಆಗೈತಿ, ಆಮೇಲೆ ಕನಕ ಗುರುಪೀಠದ ಜಗದ್ಗುರುಗಳಿಗೆ ಡಾಕ್ಟರೇಟ್ ಪದವಿ ಸಿಕ್ಕತಿ. ಅಂತ ಒಂದು ಭೂಮಿಯಲ್ಲಿ ನಮ್ಮ ನಾಗೇಂದ್ರಪ್ಪ ಪೂಜಾರವರು ಇಂಥ ಒಂದು ಎತ್ತಿನ ಕ್ರಾಂತಿ ಅಂದ್ರೆ ಹೈ ಸ್ಪೀಡ್, ಇಲ್ಲಿ ಲಕ್ಷ ಗಂಟ್ಲೆ ಮಂದಿ ನಿಂತಿರ್ತಾರ, ಅವ್ರನ್ನ ಯಾರು ಮುಟ್ಟಿಸ್ಕೊಳ್ಳಿಲ್ದಂಗೆ ಹೋಗಿ ಅದು ಒಂದು ಕ್ರಾಂತಿ ಮಾಡ್ಬೇಕು, ಅದು ಒಂದು ಸಾಧನೆ ಮಾಡ್ಬೇಕು. ಕಾಗಿನಲ್ಲಿ ಹೈ ಸ್ಪೀಡ್ ಕ್ರಾಂತಿ ಅಂದ್ರೆ ಇದು ಒಂದು ಸಂಬಂಧ. ಈಗ ಇನ್ನೊಂದ್ರ ಬಗ್ಗೆ ಅಂತ ಹೇಳ್ಬೋದಂದ್ರೆ, ನಾನು ಎತ್ತಿನ ಕಟ್ಟದವನ, ಆದ್ರೆ ಈಗ ಎತ್ತಿನ ಕಟ್ಟಂತದ ಬಿಡಿ. ಈಗ ಎತ್ತಿನ ಕಟ್ಟದ ಅಂತ ಅಂದ್ರೆ ಅಂತಿಂತರಿಗೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರಿ ಇವ್ರು, ನೀವು ಮದ್ಯಪಾನ ಮಾಡ್ಬೇಡ್ರಿ ಯುವಕರು ಅಂತ ಹೇಳಿ, ಅದು ಬಹಳ ತಗೊಂಡಂತ ವಿಷಯ. ಆಮೇಲೆ ಇದು ಬರೀ ಎತ್ತಿಂದಕ್ಕೋಸ್ಕರ ಅಲ್ಲ, ಈಗಿನ ಜನರೇಷನ್ ಏನದಾರ ಅವರು ದೇಹ ಬಲಾಢ್ಯತೆ, ಆರೋಗ್ಯ ಚಲೋ ಇಟ್ಕೊಳ್ಳೋದು, ಅದ್ರ ಬಗ್ಗೆ ಇದು ಬಹಳ ಶ್ರೇಷ್ಠವಾದ ಕೆಲಸ ಇದೆ. ಅದಕ್ಕೆ ನಾಗೇಂದ್ರಪ್ಪ ಹೇಳ್ದಂಗೆ ಯಾರು ಕುಡ್ತದ ಚಟಕ್ ಬಲಿ ಆಗ್ಬಾರ್ದು, ಇವೆಲ್ಲ ಗುಟ್ಗ ಅಂತ ಬಂದವು, ಅವನ್ನೆಲ್ಲ ಯೂಸ್ ಮಾಡಬಾರ್ದು. ಅಂದ್ರೆ ಒಂದು ಕ್ರೀಡೆ, ಇದೊಂದು ಮನೋಭಾವನೆ ಕ್ರೀಡೆ. ಏನಂದ್ರೆ ಈಗಿನ ಯುವಕರು ಎಲ್ಲ ಬಲಾಢ್ಯದಿಂದ ಇರ್ಬೇಕು, ಯಾವುದೇ ರೋಗಗಳ ಬರಬಾರ್ದು, ಯಾವುದೇ ಒಂದು ಶಕ್ತಿಹೀನರಾಗಬಾರ್ದು ಅಂತ ಒಂದು ಇದಕ್ಕೆ ಇಂಥ ಬಸವಣ್ಣನ ಕಟ್ಟೋದು. ಆಮೇಲೆ ಇಂಥರ ಕಡೆಯಿಂದ ಯಾಕೆ ಕಟ್ಟೋದಾಗಲ್ಲ ಅಂದ್ರೆ, ಒಂದು ಇದಕ್ಕೆ ಹೋದ್ರೆ ಇವ್ರಿಗೆ ಗೊತ್ತೈತೆ, ಒಂದು ಇದಕ್ಕೆ ಹೋದ್ರೆ 50,000-55,000 ರೂಪಾಯಿ ಬೇಕು ಖರ್ಚು ಇವ್ರಿಗೆ ಒಂದು ಹಬ್ಬಕ್ಕೆ ಹೋದ್ರೆ. ಅಂಥದ್ದು ಈಗ ಎಲ್ಲರೂ ಈಗಿನ ದಿನಮಾನದಾಗ ಎಲ್ಲ ರೈತರು ನಮ್ಮಿಂದ ಹಿಡಿದಿರ್ತೇವೆ, ಎಲ್ಲರೂ ಎತ್ತಿನ ಮಾರಿಬಿಟ್ರು, ಆಳಿನ ಸಂಬಂಧ ಮಾಡ್ತಾರ. ಅಂದ್ರೆ ಏನು, ಈಗಿನ ರೈತರು ಮನ್ಯಾಗ ಕೆಲಸ ಮಾಡಿರ್ಬೇಕು, ಅವ್ರ ಅಣ್ಣತಮ್ಮಗಳು ಇರ್ಬೇಕು, ಅವ್ರ ಹಳೆಯಂದ್ರ ಇರ್ಬೇಕು, ಅಂತಾರ ಕಟ್ಟಂತ ಒಂದು ಪರಿಸ್ಥಿತಿ ಬಂದೈತಿ. ಇನ್ನು ಮುಂದಿನ ದಿನಮಾನದಾಗ ನಮ್ಮ ಇನ್ನೂ ಹೋಗ್ತಾ ಈ ಬಸವಣ್ಣನ ನಾವು ಫೋಟೋದಾಗ ತೋರ್ಸಂತ ಪದ್ಧತಿ ಬರ್ತೈತಿ. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ, ಈಗ ಇವರು ನಾಗೇಂದ್ರಪ್ಪ ಪೂಜಾರ್ ಅವ್ರು ಕಟ್ಟ್ಯಾರಲ್ಲ, ಹಂಗೆ ಮನ್ಯಾಗ ಮಂದಿ ಇದ್ದಾರೆ, ಒಂದೊಂದು ಎರಡು ಎತ್ತು ಕಟ್ಟಿ ಈ ಮುಂದಿನ ಜನ್ರೇಷನ್ಗೆ ಅದನ್ನ ಕಾರಣೀಭೂತರಾಗ್ಬೇಕಂತೇಳಿ ರೈತರ ಯುವಕರಲ್ಲಿ ಎಲ್ಲರಲ್ಲಿ ನಾ ಕಳಕಳಿಯ ಮನವಿ ಮಾಡ್ತೇನೆ. ಮತ್ತು ಏನಂದ್ರೆ, ಮದ್ಯಪಾನ ಮಾಡಬೇಡ್ರಿ, ಗುಟ್ಕಾ ಚಟಕಕ್ಕೆ ಹೋಗ್ಬೇಡ್ರಿ, ತಮ್ಮ ದೇಹವನ್ನು ಬಲಾಢ್ಯದಿಂದ ಹೋರಿ ಹಿಡಿಯೋದು ಅಂತ ಇಂತಲ್ಲ. ನೀವು ಕೇಳ್ಬೋದು, ಮೈಕ್ನಾಗ ಹೇಳ್ತಾರ ಪೈಲ್ವಾನ್ರು ಹೋರಿ ಹರಿಯರಿಗಾಗಿನ ಒಂದು ಪ್ರೈಸ್ ಇಟ್ಟಿರ್ತಾರ, ನೀವು ಬೇಕಾದ್ರೆ ಎಲ್ಲ ನೋಡಿರಿ ನೀವು ಎಲ್ಲ. ಅಂತ ಒಂದು ಪರ್ಸ್ಯಾಗ ಅದನ್ನ ಕೈ ಬಿಟ್ಟಂತಾಗ ಲಕ್ಷ ಗಂಟ್ಲೆ ಮಂದಿ ತಡಾದ್ ಹೋಗ್ಬೇಕಲ್ಲ, ಅಂತಿಂತ ಎತ್ತಿಗೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಅಂತ ಇದನ್ನ ನೋಡಿ ಪ್ರೈಸ್ ಕೊಡ್ತಾರ. ಈಗ ಹೇಳಿದ್ರೆ ನಾ ಬರತ್ಗೆ ಕೇಳಿದಿವ್ರನ್ನ, ಏನಪ್ಪಾ ನೀ ಏನು ರೊಕ್ಕ ಗಿಕ್ಕ ಕೊಟ್ಟು ಕರ್ಸಿ ಏನು ಇವ್ರನ್ನ ಅಂತ. ಅದಕ್ಕೆ ನೀವೆಲ್ಲ ಹೇಳಿದ್ರಿ ನೋಡ್ರಿ, ಈಗಿನ ಆ ಕಾಲದಾಗಿಲ್ಲ, ವಾಟ್ಸಾಪ್ನಾಗ ಆಮೇಲೆ ನಿಮ್ಮ ಯೂಟ್ಯೂಬ್ಗೆ ಯಾರು ಮೆಸೇಜ್ ಮಾಡಿರ್ತಾರ ಅಂತ, ಯಾರು ಜಾಸ್ತಿ ಮೆಸೇಜ್ ಮಾಡಿದಂಥ ಎತ್ತುಗಳನ್ನು ಅದ್ರಾಗ ಆಯ್ಕೆ ಮಾಡಿರಿ. ಅದನ್ನು ಕಾಗಿನಲ್ಲಿ ಹೈ ಸ್ಪೀಡ್ ಕ್ರಾಂತಿ ಅದನ್ನು ಆಯ್ಕೆ ಮಾಡ್ಕೊಂಡು ಬಂದಿರಿ. ಇನ್ನು ಮುಂದಿನ ಜನ್ರೇಷನ್ಗೂ ನೀವೆಲ್ಲ ತಿಳಿಸ್ರಿ, ಇಂಥವೆಲ್ಲ ಹಬ್ಬಗಳನ್ನು ಮಾಡಿರಿ, ಯುವಕರೆಲ್ಲ ಬಲಿಷ್ಠರಾಗ್ರಿ, ಮದ್ಯಪಾನ ತಗೋಬೇಡ್ರಿ, ಆಮೇಲೆ ಗುಟ್ಕಾ ಚಟಕ್ಕೆ ಬಲಿ ಆಗ್ಬೇಡ್ರಿ ಅಂತ ಹೇಳಿ ನಿಮ್ಮ ಯೂಟ್ಯೂಬ್ನಿಂದ ನೀವು ಎಲ್ಲರಿಗೂ ಹೇಳಿದ್ರೆ ನಿಮ್ದೊಂದು ಯೂಟ್ಯೂಬಿನ ಕಾರ್ಯ ಭಾಳ ಸಾಧನೆಗೆ ಹೋಗ್ತೈತಿ, ಅತಿ ಮುಖ್ಯವಾದ ಘಟ್ಟಕ್ಕೆ ನೀವು ಮುಡ್ತೀರಿ ಅಂತ ಹೇಳಿ ನಾ ಈ ಕಡೆಯಿಂದ ಹೇಳ್ಬೋದು. ಹೌದು ಸರ್. ಇನ್ನೊಂದು ಕ್ವಶನ್ ಏನು ಅಂದರೆ, ಸಾಕಿದ್ದೀರಾ, ಅದು ನಿಮ್ಗೊಂದು ಹೆಸರು ಮಾಡಿಕೊಡ್ತಾ ಇದೆ, ಹೋರಿಯಿಂದ ನಿಮ್ಗೊಂದು ಹೆಸರು ಬರ್ತಿದೆ. ಯಾಕೆಂದ್ರೆ ಈಗ ನಾವು ಬರೋಕ್ ಕಾರಣ ಕಾಗಿನೆಲೆ ಕ್ರಾಂತಿ ಅನ್ನೋದು. ಈಗ ಪರ್ಟಿಕ್ಯುಲರ್ ಆಗಿ ನಮ್ಮ ಹೆಸರು ಗೊತ್ತಿರಲ್ಲ, ನಾವೀಗ ನಿಮಗೆ ಗೊತ್ತಿರಲ್ಲ, ನೀವೀಗ ನಮಗೆ ಗೊತ್ತಿರಲ್ಲ, ಹೋರಿಯಿಂದ ಬಂದಿರ್ತೀವಿ. ಕರೆಕ್ಟ್
ಕರೆಕ್ಟಾಗಿ ಒಂದು ನನಗೆ ಎಕ್ಸಾಕ್ಟ್ ಆನ್ಸರ್ ಬೇಕು. ಕಾಗಿನೆಲೆ ಕ್ರಾಂತಿ ಏನಕ್ಕೆ ಬೇಕು ಅಂತ, ಹಬ್ಬ ಮಾಡಕ್ ಬೇಕು ಅಂತ ಮಾತ್ರ ನಾನು ಆಮೇಲೆ ಆನ್ಸರ್. ನಮ್ಗೆ ಇಷ್ಟು ಖುಷಿ ಅಂದ್ರೆ ಈಗ ಇಂಡಿಯಾ ಟೀಮ್ ಕ್ರಿಕೆಟ್ ಆಡ್ತಿರ್ತೈತಿ, ಹೊರಗಡೆ ಪಾಕಿಸ್ತಾನಕ್ಕೆ ಹೋಗಿರ್ತಾರ ಆಡಕ. ಅವಾಗ ಇಂಡಿಯಾ ಟೀಮ್ನವ್ರ ಗೆದ್ರಂದ್ರ ಇಂಡಿಯಾದಾಗಿರೋರು ಎಲ್ಲ ಎಷ್ಟು ಹರ್ಷ ಪಡ್ತಾರ. ಹಂಗ ಕಾಗಿನೆಲ್ಲಾಗ ಹೈ ಸ್ಪೀಡ್ ಕ್ರಾಂತಿ ಒಂದು ಬಹುಮಾನ ಊರಿಗೆ ತಂದೈತಿ ಅಂದ್ರೆ ಇವ್ರು ಒಬ್ಬರಿಗೆಲ್ಲ, ಎತ್ತಿನ ಮಾಲಕರಿಗೆ ಒಬ್ಬರಿಗೆಲ್ಲ, ನಾವೆಲ್ಲರೂ ಎಲ್ಲ ಹಿಂದಿದ್ದಂತ ರೈತರಾಗ್ಲಿ ಊರಿನರಾಗಲಿ ಬಹಳ ಗೌರವ. ಅಂತ ಒಂದು ಎತ್ತಿನ ಕಟ್ಟರಲ್ಲ ನಿಮ್ಮ ಯೂಟ್ಯೂಬ್ ಇದರಿಂದ ನಮ್ಮ ನಾಗೇಂದ್ರಪ್ಪ ಪೂಜಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಸಾಕ ನಾನು ವ್ಯಕ್ತಪಡಿಸ್ತೇನೆ. ಓಕೆ ಬ್ರದರ್, ನಿಮ್ಮ ಹೆಸರು? ನನ್ನ ಹೆಸರು ಶಶಿಧರ್ ಅಂತ ಅಣ್ಣ. ಕಾಗಿನೆಲೆ ಕ್ರಾಂತಿಗೂ ನಿಮಗೆ ಏನಾಗಬೇಕು? ಎಲ್ಲ ಅಭಿಮಾನಿಗಳಣ್ಣ ಕ್ರಾಂತಿಗೆ. ಅಭಿಮಾನಿ ಏನಕ್ಕೆ ಅಭಿಮಾನ ಅಂತ? ಏಕೆಂದ್ರೆ ಈಗ ಈ ಹೋರಿ ಹಬ್ಬ ನೋಡಿ ಅಭಿಮಾನಿ ಅಣ್ಣ. ಅಭಿಮಾನ ಎಷ್ಟು ವರ್ಷದಿಂದ ಹಬ್ಬ ನೋಡ್ಕೊಂಡು ಬರ್ತಿದೆ? ಸ್ಟಾರ್ಟಿಂಗ್ ತಂದಾಗಿಂದ ಹಬ್ಬ ನೋಡ ಅಂತ ನನಗೆ. ಏನಕ್ಕೆ ಬೇಕು ಕ್ರಾಂತಿ ಅನ್ನೋದು? ಈಗ ಅವ್ರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಈಗ ಅವ್ರದ್ದು ಒಂದು ಮಾತು, ಅವರು ತುಂಬಾ ಈಗ ಎಕ್ಸ್ಪೀರಿಯನ್ಸ್ ಬೇರೆ, ಅವ್ರ ಎಕ್ಸ್ಪೀರಿಯನ್ಸ್ ನಮಗೆ ಬರೀ ಏಜ್ ಆಗಿಲ್ಲ ಇನ್ನು, ಅವ್ರ ಇನ್ನು ಎಕ್ಸ್ಪೀರಿಯನ್ಸ್ ನಮ್ಗೆ ಏಜ್ ಆಗಿರಲ್ಲ. ನಿಮ್ ಪ್ರಕಾರ ಕ್ರಾಂತಿ ಅನ್ನೋದು ಏನಕ್ಕೆ ಬೇಕು ಅಂತ? ನಮಗೆ ಕ್ರಾಂತಿ ಅಂದ್ರೆ ನಾವು ಹೋರಿ ಮೇಲೆ ಹುಚ್ಚು ಪ್ರೀತಿ, ಹಂಗಾಗಿ ನಾವು ಕಾಗಿನೆಲೆ ಕ್ರಾಂತಿ ಅಂತ ಹೋರಿ ಹೆಸರು ಇಡ್ಬೇಕಂತ ಹೆಸರಿಟ್ಟು ಅವಾಗಿಂದ ನಾವು ಹಬ್ಬ ಮಾಡ್ಕೊಂತ ಬಂದವಣ. ಈ ಹೋರಿ ಹಬ್ಬ ನೋಡಿ ನಾನು ಅಭಿಮಾನಿ ಆದೆ. ಬಟ್ ಅವಾಗಿಂದ ಇವಾಗಿನವರೆಗೂ ಹೋರಿ ಬಿಟ್ಟು ಹೋಗಿಲ್ಲ, ಹೋಗೋದೂ ಇಲ್ಲ. ಎಷ್ಟೋ ವಿರೋಧವಾದಿ ಬಂದ್ರು ನಮ್ಮ ಇದ್ರಿಗೆ, ಆದ್ರೂ ನಾವು ಹೋಗಿಲ್ಲ, ಹೋಗೋದೂ ಇಲ್ಲ. ಈಗ ಕ್ರಾಂತಿ ಅಂತ ಹೆಸರು ಏನೋ ಇಟ್ಟಿದ್ದೀರಾ. ಈಗ ತುಂಬಾ ಜನ ಇದೇ ತರ ಪ್ರತಿಯೊಂದಕ್ಕೂ ಹೋರಿಗೆ, ಈಗ ನಿಮ್ಮ ಹೋರಿ ತರನೇ ಬೇರೆ ಹೋರಿಗಳು ಇರ್ತವೆ. ಈಗ ಆ ಹೋರಿಗಿಂತ ಈ ಹೋರಿ ಡಿಫ್ರೆಂಟ್ ಅಂತ ಕಾಣುತ್ತೆ ಅಂತ ಅಂದ್ರೆ, ಯಾಕೆಂದ್ರೆ ನೀವು ಹಬ್ಬ ನೋಡಿರ್ತೀರಾ. ಈಗ ಇದ್ರಲ್ಲಿ ಇವರಿಬ್ರು ಮಾತಾಡಿದ್ರಲ್ಲಿ ಅವ್ರು ಕೆಲವೊಂದು ಹಬ್ಬಕ್ಕೆ ಬಂದಿರ್ತಾರೆ, ಕೆಲವೊಂದು ಹಬ್ಬಕ್ಕೆ ಬಂದಿರಲ್ಲ. ಈಗ ನೀವು ಪ್ರತಿಯೊಂದು ಹಬ್ಬಕ್ಕೂ ಹೋಗಿರ್ತೀರಾ. ಈಗ ಅಷ್ಟು ಎತ್ತುಗಳು ಸೇರಿರ್ತವೆ ಒಂದು ಅಖಾಡದಲ್ಲಿ, ಅಂದ್ರೆ ಒಂದು 300 ಎತ್ತುಗಳು ಸೇರಿರ್ತವೆ ಅಂತ ಅಂದ್ರೆ, ಆ 300 ಹೋರಿಗಳಿಗೆ ಹೋಲಿಸಿದ್ರೆ ಕ್ರಾಂತಿ ಡಿಫ್ರೆಂಟ್ ಆಗುತ್ತೆ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಡಿಫ್ರೆಂಟ್ ಆಗುತ್ತೆ? ಅಣ್ಣ ನಮ್ಮ ಹೋರಿ ಸ್ಪೀಡ್ ನೋಡಿ ನಾವು ಡಿಫ್ರೆಂಟ್ ಮಾಡ್ತೀವಿ. ಆ ಹೋರಿ ಸ್ಪೀಡಿಗೆ ಡಿಫ್ರೆಂಟ್ ಆಗಿ ಅಂದ್ರೆ ಅಖಾಡದಲ್ಲೆಲ್ಲ ಹೆಂಗೆ ಬರೀ ಸ್ಪೀಡ್ ಹೋಗುತ್ತಾ ಅಥವಾ ಸ್ಪೀಡ್ ವಿತ್ ಆಕ್ಷನ್ ಅಣ್ಣ? ಆಕ್ಷನ್ ಹೋಗುತ್ತೆ, ಸ್ಪೀಡ್ ವಿತ್ ಆಕ್ಷನ್ ಹೋಗುತ್ತೆ. ಈಗ ಅಖಾಡದಲ್ಲೆಲ್ಲ ಹೆಂಗೆ ಅಂತ ಅಂದ್ರೆ, ನೀವೀಗ ಪಾಳಿ ಹಚ್ಚಬೇಕು, ಈಗ ಹಿಡ್ಕೊಂಡು ಹೋಗಿರ್ತೀರಾ, ಯಾವಾಗಾದ್ರೂ ಅನ್ಸಿದ್ಯಾ ಇಲ್ಲ ಈಗಿರೋ ಸಿಚುಯೇಷನ್ ಅಲ್ಲಿ? ಅವಾಗಿನ ಕಾಲದಲ್ಲಿ ಅಂದ್ರೆ 7, 8, 10 ರೌಂಡ್ ಎಲ್ಲ ಬಿಡ್ತಿದ್ರು. ಈಗ 3 ರೌಂಡ್ ಬಿಟ್ರೆ ಹೆಚ್ಚಿನ ಮಾತು. ಈಗ ಯಾವಾಗಾದ್ರೂ ಒಂದ್ಸಲ ಅನ್ಸಿದ್ಯಾ ಈ ಹೋರಿ ಕಟ್ಟಬೇಕು, ಇಲ್ಲಿ ಬಂದು ನಿಂತ್ಕೋಬೇಕು ಪಾಳಲ್ಲಿ, ಇಷ್ಟೆಲ್ಲ ಮಾಡ್ಬೇಕಾ ಅಂತ ಯಾವಾಗಾದ್ರೂ ಅನ್ಸಿದ್ಯಾ ಅಥವಾ ಏನ್ ಅನ್ಸುತ್ತೆ ಅಂತ? ಅನಿಸಿದೆ ಅಣ್ಣ, ಅದೇ ತರ ಅನಿಸಿದೆ ಒಟ್ಟು. ಯಾಕಂದ್ರೆ ಹೋರಿ ಪಾಳೆ ಹಚ್ಚಿದಾಗ 1 ರೌಂಡ್ ಹೋರಿ ಪಾಳೆ ಹಚ್ಕೊಂಡ್ ಬಂದಾಗ 2ನೇ ರೌಂಡ್ ನಾವು ಹಿಂದಿತ್ಕೊಂಡು ನಮ್ಮ ಹಿಂದ್ ಬಿಟ್ಟವ್ರು ಮುಂದೆ ಬರತ್ತಾಗ ಅನಿಸಿದೆ, ಇದು ಯಾರೇ ಬೇಕಪ್ಪ ಹಬ್ಬ ಅಂತಂದು ಹೇಳಿ. ಅವಾಗ ಮತ್ತೆ ನಮ್ಮ ಹೋರಿ ಹಬ್ಬ ನೋಡಿ ಇನ್ನೂ ಹಬ್ಬ ಮಾಡ್ಬೇಕು, ಇನ್ನೂ 1 ರೌಂಡ್ ಹಿಂದಾಗಲಿ ಇನ್ನೊಂದು ಊರು ಹಬ್ಬಕ್ಕೆ ಹೋಯ್ದು ಹಬ್ಬ ಮಾಡ್ಬೇಕು ಅನಿಸಿದೆ. ಬಟ್ ಅದ್ರೇನಪ್ಪ ನಮಗೆ ಹೋರಿ ಹಬ್ಬದಲ್ಲಿ ಪ್ರತಿಫಲ ಸಿಗಾಗುತ್ತಿಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಹಿಂಜರಿ ಆಗುತ್ತಿರೋದು. ಇದೇ ಪಾಯಿಂಟ್ ಎಲ್ಲ ಹೋದತ್ರ ಏನಾಗುತ್ತೆ ಅಂದ್ರೆ, ಬೆಳೆದಿರೋ ಹೋರಿಗಳಿಗೆ ಬರೀ ಬೆಳೆಸ್ಕೊಂಡು ಹೋಗ್ತಿದ್ದೀರಾ, ಎಲ್ಲೋ ಕಾಣದೇ ಇರೋ ಹೋರಿಗಳು ಹಂಗೆ ಹೋಗ್ತಿದಾವೆ ಅನ್ನೋ ಒಂದು ಉದ್ದೇಶ. ಈಗ ಹೇಳಿದ್ರೆ ನೀವು ಪ್ರತಿಫಲ ಸಿಗ್ತಿಲ್ಲ ಅಂತ, ಏನು ಅಂತ ಎಕ್ಸಾಕ್ಟ್ ಪಾಯಿಂಟ್ ಏನು? ಅಣ್ಣ ನಾವು 2 ರೌಂಡ್ ಆಯ್ತು 3 ರೌಂಡ್ ಆಯ್ತು ಹೋರಿ ಬಿಡ್ತೀವಿ, ಆದ್ರೆ ನಮಗೆ ಬಹುಮಾನ ನಿಯತಿಲ್ಲ ಕೊಡ ಅಂತಿಲ್ಲ. ಯಾಕಂದ್ರೆ ನಾವು ಮೊನ್ನೆ ನಿಡಗಿನಕೊಪ್ಪ ಹಬ್ಬದಲ್ಲಿ 2 ರೌಂಡ್ ಹೋರಿ ಬಿಟ್ಟಿವಿ. 1 ರೌಂಡ್ ಹೋರಿ ಬಿಟ್ಟಿದ್ದು ಬಹುಮಾನ ಕೊಟ್ಟರ, ನಾವು 2 ರೌಂಡ್ ಹೋರಿ ಬಿಟ್ಟರೆ ನಮಗೆ ಬಹುಮಾನ ಕೊಟ್ಟಿಲ್ಲ. ಅವರು ಕಮಿಟಿ ಫೋನ್ ಹಚ್ಚಿದ್ರೆ, ಇಲ್ಲ ನೀವು 1 ದಿವಸ 2 ದಿವಸ ಮುಂಚೆ ನಮಗೆ ಫೋನ್ ಹಚ್ಬೇಕಂತ, ನಾವು ಹಾಗಾದ್ರೆ ಬಹುಮಾನ ಕೊಡ್ತೀವಿ ಅಂತ. ಇದಕ್ಕೇನು ಹೇಳ್ಬೇಕಣ್ಣ ನಾವು? ನಾವು ಹೋರಿ ಹಬ್ಬದ ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡ್ತೀವಿ, ಬಹುಮಾನಕ್ಕೋಸ್ಕರ ಅಲ್ಲ ಅಂತಂದು ಹೇಳಿ ನಾವು ಸುಮ್ಮನೆ ಆದಿವಣ್ಣ. ಅವ್ರ ಕಮಿಟಿ ಡೈರೆಕ್ಟ್ ಆಗಿ ಹೇಳಿದ್ವಿ ಫೋನ್ ಒಳಗೆ, ನಾವು ಹಬ್ಬ ಅಭಿಮಾನಕ್ಕೋಸ್ಕರ ಮಾಡ್ತಪ್ಪ, ನಾವು ಬಹುಮಾನಕ್ಕೋಸ್ಕರ ಮಾಡಲ್ಲ. ನೀವು ನಮ್ಗೆ ಹೋರಿ ಬಹುಮಾನ ಕೊಟ್ಟಿಲ್ಲ ಅಂದ್ರೆ ಚಲೋ ಆಯ್ತು, ಬಟ್ ನಾವು ಹಬ್ಬ ಇನ್ನೊಂದು ಹಬ್ಬ ಮಾಡ್ತೀವಿ ಅಂತ ಅಂದ್ವಿ. ಅವಾಗಿಂದ ಮತ್ತೆ ಹಬ್ಬ ಮಾಡಿವಣ್ಣ. ನಿಮ್ಮ ಯೂಟ್ಯೂಬ್ ಇದರಿಂದ ಈ ಏನು ಕಮಿಟಿ ಐತಲ್ಲ, ಹೋರಿ ಬಿಡಿಸ ಕಮಿಟಿ, ಪ್ರಾಮಾಣಿಕತನದಿಂದ ಅದನ್ನ ಬಹುಮಾನ ಕೊಡ್ಬೇಕಂತ ಹೇಳಿ ನಿಮ್ಮ ಯೂಟ್ಯೂಬ್ ಮೂಲಕ ಅವ್ರಿಗೆ ತಿಳಿಸ್ಬೇಕು. ಇಲ್ಲ ಸರ್, ಪ್ರತಿಯೊಂದು ವಿಡಿಯೋದಲ್ಲೂ ಸರ್ ಒಂದು ನಿಮಿಷ, ಪ್ರತಿಯೊಂದು ವಿಡಿಯೋದಲ್ಲೂ ಇದೇ ಪಾಯಿಂಟ್ ಹೈಲೈಟ್ ಆಗ್ತಿರೋದು. ಅಂದ್ರೆ ಏನಾಗ್ತಿದೆ ಅಂದ್ರೆ, ಹೋರಿಗಳಿಗೆ ನಿಯತ್ತಾಗಿ ಯಾವ್ದು ಬಹುಮಾನ ಕೊಡ್ತಿಲ್ಲ, ಹೇಳ್ತಿದ್ದಾರೆ ನಿಯತ್ತಾಗಿ ಮಾಡ್ತಿದೀವಿ ಅಂತ. ಇದನ್ನ ಆಕ್ಚುಲಿ ತುಂಬಾ ಜನ ನೋಡ್ತಿರ್ತಾರೆ ಸರ್. ಬಟ್ ಏನಾಗುತ್ತೆ ಅಂದ್ರೆ, ಆ ನೋಡಿದ ತರ ಅಷ್ಟೇ ಇದೆ, ಅದೇನು ಕಾರ್ಯರೂಪಕ್ಕೆ ಬರ್ತಿಲ್ಲ. ಅಥವಾ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅದೇ ಬಿಸ್ನೆಸ್ ಆಗಿದೆ ಅಂತ ತುಂಬಾ ಜನ, ನಾವು ಹೋದತ್ರ ಎಲ್ಲರೂ ಹೇಳ್ತಾರೆ, ಹೋದತ್ರ ಈಗ ನಿಯತ್ತಿನ ಹಬ್ಬ ಮಾಡಿದ್ರೆ ಎಲ್ಲೋ ಒಂದು ಹೋರಿಗಳು, ಈಗ ನೀವೇ ಹೇಳಿದ್ರೆ 50,000 ರಿಂದ 55,000 ರೂಪಾಯಿ ಬೇಕು ಒಂದ್ ಹತ್ರ ಅಂತ. ಈಗ ಯಾವ್ದೇ ಒಂದು ಸಣ್ಣ ಕುಟುಂಬದವ್ರಿಗಾದ್ರೂ ಅದು ಸಾಧ್ಯ ಇಲ್ಲದ ಮಾತು. ಯಾಕೆಂದ್ರೆ ಅವ್ರಿಗೂ ಒಂದು ಹೋರಿ ಸಾಕಿರ್ತಾರೆ, ಒಂದು ಖುಷಿ ಇರುತ್ತೆ, ನಮ್ಮ ಹೋರಿನೂ ಹಿಂಗ್ ಹೋದಾಗ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ನಿಯತ್ತಿಯಲ್ಲಿ ಕೊಟ್ರೆ ಅಂದ್ರೆ ಅವ್ರಿಗೂ ಒಂದು ಖುಷಿ ಇರುತ್ತೆ. ಸೊ ಹಿಂಗಾದಾಗ ಈಗ ಅವ್ರಿಗೆ ಏನನ್ಸುತ್ತೆ, ನೆಕ್ಸ್ಟ್ ಹಬ್ಬದಲ್ಲಿ ಏನಾದ್ರು ಬುಕ್ಕಿಂಗ್ ಹಬ್ಬಗಳು ಬೇಡ ಹಾಕೋದು ಹಂಗಂತ ಎಷ್ಟೋ ಇವತ್ತು ಹೋರಿಗಳು ಹಿಂದೆ ಉಳ್ಕೊಂಡು ಹೋಗ್ತಿದ್ದಾವೆ. ಅದೇ ಉದ್ದೇಶಕ್ಕೆ ಈ ಚಾನಲ್ ಶುರು ಮಾಡಿರೋದಷ್ಟೇ. ಎಲ್ಲೋ ಒಂದು ಕಾಣದೇ ಇರೋ ಹೋರಿಗಳನ್ನ ನಿಮ್ಮನ್ನ
ತರಿಸ್ಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ. ಅದಕ್ಕೋಸ್ಕರನೇ ಇದು ಕಾಗಿನೆಲೆ ಕ್ರಾಂತಿ ಅಂತ ತುಂಬಾ ಜನ ಹಾಕಿದ್ರು ಕಮೆಂಟ್ಸ್ ಅಲ್ಲಿ. ತುಂಬಾ ಅಂದ್ರೆ ಒಂದು 500 ಕಮೆಂಟ್ ಬಂದಿದೆ ಈ ಹೋರಿದು. ಇದುವರೆಗೂ ನಾವು 500 ಯಾವ್ದು ರಿಸೀವ್ ಮಾಡಿಲ್ಲ ಕಮೆಂಟ್. ಫಸ್ಟ್ ಕಮೆಂಟ್ ಬಂದಿರೋದು 500 ಇಂದ 600 ಕಮೆಂಟ್ ಬಂದಿದೆ ಹೆಚ್ಚು ಕಡಿಮೆ. ಅದೇ ಉದ್ದೇಶಕ್ಕೆ ಬಂದಿದ್ದು ಕಾಗಿನೆಲೆ ಕ್ರಾಂತಿ ಅಂತ ಒಂದು ಹೋರಿಗೆ. ಈಗ ನೀವು ಹೇಳಿದ್ರಿ ಪ್ರತಿಫಲ ಸಿಗ್ತಿಲ್ಲ ಅಂತ. ಈಗ ನಿಮ್ಮ ಹೋರಿ ಹೆಸರು ಮಾಡ್ತಿದ್ಯಾ ಅಥವಾ ಹೆಸರು ಆಗೋದ್ರಲ್ಲಿ ಇನ್ನೂ ಎಲ್ಲೋ ಹಿಂದೆ ಉಳಿತಿದ್ಯಾ ಅಥವಾ ಹೆಸರು ಆಗಿದೆಯಾ ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ ಮ್ಯಾಕ್ಸಿಮಮ್? ಹೆಸರು ಆಗಿದೆ ಬಟ್ ಅಣ್ಣ ಆದ್ರೆ ಜನಕ್ಕೆ ಭಾಳ ಇದು ಆಗೊಂಡೈತಿ. ಅಂದ್ರೆ ಹೋರಿ ಹೆಸರು ಮಾಡಾಕುಂತಾರ ಅದು ಇದು ಅಂತಂದು ಹೇಳಿ ಕಿಡಿಗೇಳಿಗಳಿಗೆ ಭಾಳ ಜನ ಹಾಕೊಂತಾರ. ಅದಕ್ಕೋಸ್ಕರ ನಾವು ಸ್ವಲ್ಪ ಹಿಂಜರಿ ಹಾಕೊಂತಿರೋದು ಹಬ್ಬ ಮಾಡಕ್ಕೆ. ಇಲ್ಲ ಅಂದ್ರೆ ಇನ್ನು ಹೋದ ವರ್ಷ ಒಂದು 8 ರಿಂದ 10 ಹಬ್ಬ ಮಾಡಿ ಹೋದ ವರ್ಷನೇ ಮಾಡಿವಿ. ಈ ವರ್ಷ ಬರೀ 2 ಹಬ್ಬ ಮಾಡಿ ಕೈ ಬಿಟ್ಟು. ಅಂದ್ರೆ ಅದು ಹೋರಿ ಮೇಲೆ ಇರೋ ಹೆಸರು ಬೆಳೀತಾ ಇದಾರೆ ಅಂತಂದು ಹೇಳಿ ಕೆಡ್ಸ ಜನ ಭಾಳ ಆಗ್ಬಿಟ್ಟಿದ್ದಾರೆ. ಹಂಗ ಅದಕ್ಕೋಸ್ಕರ ನಾವು ಹೋರಿ ಹಬ್ಬ ಮಾಡಿಲ್ಲ. ನಿಮ್ಮ ಯೂಟ್ಯೂಬ್ನಿಂದ ಸಂದೇಶ ಏನು ಹೋಗ್ಬೇಕಂದ ಗೌರ್ಮೆಂಟ್ ಲೆವೆಲ್ ಈಗ ವಾಲಿಬಾಲ್ ಆಡ್ತಾರ, ಖೋಖೋ ಆಡ್ತಾರ, ಕ್ರಿಕೆಟ್ ಆಡ್ತಾರ. ಇದು ನ್ಯಾಷನಲ್ ಲೆವೆಲ್ನಾಗ ರಾಷ್ಟ್ರೀಯ ಹಬ್ಬ ಅಂತಾನೂ ಅನೌನ್ಸ್ ಆಗೈತಿ. ಅದಕ್ಕೆ ನಂದ ಒಂದು ಸಂದೇಶ ಏನಂದ್ರೆ ಗೌರ್ಮೆಂಟ್ಗೆ ಯಾವುದೇ ಗೌರ್ಮೆಂಟ್ ಇರಲಿ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಅಂಪೈರ್ಗಳನ್ನ ಮಾಡಿಸ್ಬೇಕು. ಈಗ ನಾವಿಲ್ಲಿ ಒಂದು ಹೋರಿ ಹಬ್ಬ ಇಟ್ಟೇವಿ ಅಂದ್ರೆ ಆ ಕಮಿಟಿಯರು ಆ ಅಂಪೈರ್ ಲೆವೆಲ್ನಾಗ ಅದನ್ನ ಮಾಡಿಸಿದ್ರೆ ಯಾರಿಗೂ ಅನ್ಯಾಯ ಆಗೋದಲ್ಲ. ಅದನ್ನೊಂದು ರಾಜ್ಯ ಮಟ್ಟದಾಗರ ಆಗ್ಲಿ, ತಾಲೂಕಾ ಮಟ್ಟ ಆಗಲಿ, ಜಿಲ್ಲಾ ಮಟ್ಟದಾಗಲಿ ಅಂತ ಒಂದು ಗೌರ್ಮೆಂಟ್ ಅದನ್ನ ಪದ್ಧತಿ ಮಾಡ್ಬೇಕು. ಯಾರಿಗೆ ಫಸ್ಟ್ ಪ್ರೈಸ್ ಕೊಡ್ಬೇಕು, ಯಾರು ಸೆಕೆಂಡ್ ಪ್ರೈಸ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ತೀರ್ಮಾನ ಮಾಡ್ಬೇಕು. ಈಗ ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯ. ಪುರಾಣ ನಾವ ಎಲ್ಲ ಹಬ್ಬ ಇಟ್ಕೊಂಡು ನಾನಾ ಪ್ರೈಸ್ ಕೊಡ್ತೇನೆ ಅಂದ್ರೆ ಅದು ಅಷ್ಟು ಅರ್ಥಗರ್ಭಿತ ಅಲ್ಲಲ್ಲ. ಅಂದ್ರೆ ಪ್ರಾಮಾಣಿಕ ಹೋರಿಗೆ ಅದು ಇರೋದಿಲ್ಲ. ನೀವು ಹೇಳಿದ್ರಲ್ಲ ಏನ ಒಳಗ್ ಒಪ್ಪಂದ ಆಗಿರ್ತೈತಿ ಅಂತ ಹೇಳಿ, ಹಂಗ ಒಳಗ್ ಒಪ್ಪಂದ ಆದಾಗ ಲಕ್ಷ ಗಂಟ್ಲೆ ಮಂದಿ ಹೋಗಿರ್ತಾರ. ಅಲ್ಲಿ ಸಿಚುವೇಶನ್ ನೋಡಿರ್ತಾನವ ಯಾವ ಹೋರಿ ಚಲೋ ಹೋಗತಿ ಯಾರು ಅವ್ರ ತೀರ್ಮಾನ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರ. ಯಾರು ಪ್ರೇಕ್ಷಕರು, ಆಮೇಲೆ ಪೈಲ್ವಾನ್ರು, ಆಮೇಲೆ ಹೋರಿ ಮಾಲಕರು ಇದ ಹೋರಿಗೆ ಫಸ್ಟ್ ಕೊಡ್ತಾನ ಅಂತೇಳಿ. ಆದ್ರೆ ಲಾಸ್ಟ್ ಅನೌನ್ಸ್ನಾಗ ಯಾವ್ದೋ ಒಂದು ಕಳಪೆ ಹೋರಿ ಕೊಡ್ತಾರಲ್ಲ ಇವ್ರ ಜನ ಇದ್ದು ಸತ್ತಂಗ ಮನಸ್ಸಿಗೆ ಬಾಳ ಇದಾಗಿ ಊರಿಗೆ ಬರಾಕ ಅಷ್ಟು ಮನಸ್ಸಾಗಲ್ಲ. ಯಾಕಂದ್ರೆ ಈ ಹೋರಿ ಫಸ್ಟ್ ರ್ಯಾಂಕ್ ಬರ್ತೈತಿ ಅಂತ ತಿಕ್ಕರಿ. ಆದ್ರೆ ಇವ್ರಿಗೆ ಕೊಡಂಗಿಲ್ಲ. ಅವ್ರು ಯಾಕೆ ಕೊಡಂಗಿಲ್ಲ ಅಂದ್ರೆ ಅಲ್ಲ ಒಬ್ಬ ಬುಕ್ ಮಾಡಿರ್ತಾನ, ಅವ ಅಷ್ಟ್ರು 4-5 ಮಂದಿ ಸೇರ್ಕೊಂಡು ನನಗಿಷ್ಟು ನಿನಗಿಷ್ಟು ಅಂತ ಹೇಳಿ ಸಮ ಮಾಡತ್ತ. ಆ ಪದ್ಧತಿ ಕಳಿಬೇಕಂದ್ರೆ ಗೌರ್ಮೆಂಟ್ ಲೆವೆಲ್ನಾಗ ಅದಕ್ಕೊಂದು ಟೀಮ್ ಮಾಡ್ಬೇಕು. ಟೀಮ್ ಮಾಡಿ ಅವರು ಆ ಪರ್ಮಿಷನ್ ಕೊಟ್ಟಾಗ ಇವರು ಇಲ್ಲೇ ಆ ಹಬ್ಬ ಚಾಲು ಮಾಡ್ಬೇಕು. ಅವ್ರ ಪ್ರಕಾರ ಅಂತಿಮ ನಿರ್ಣಯ ಏನಿರ್ತೈತಿ ಅದಕ್ಕೆ ಪ್ರೈಸ್ ಕೊಟ್ರೆ ಇಂಥ ಹೋರಿಗಳು ಬೆಳಕಿಗೆ ಬರ್ತಾವ. ಎಲ್ಲಿ ಮಠ ಆದ್ರೂ ಪ್ರಸಿದ್ಧ ಆಕಾವ. ಇಲ್ಲಾಂದ್ರೆ ಒಳ್ಳೆ ಹೋರಿಗೆ ಅದು ಚಾನ್ಸಸ್ ಸಿಗಲ್ಲ. ಈಗ ಹೇಳಿದ್ನಲ್ಲ ಹುಡುಗ ಇವ್ ಹೇಳ್ದ ಹೆಂಗದನ ಇವ್ ಮನಸ್ಸು ಎಷ್ಟು ನೋವಾಗೈತಿ ಅಂದ್ರೆ ಈಗ ಅಲ್ಲೆಲ್ಲ 2 ಸಲ ಬಿಟ್ರೆ ಹೋರಿಗೆ ಕೊಡ್ಲಿಲ್ರಿ, 1 ಸಲ ಹೋರಿಗೆ ಬಿಟ್ಟರೆ ಕೊಟ್ಟಾರ. ಅಷ್ಟು ಚಲೋ ಹೋಗ್ತಾ ಇಲ್ಲ. ಆದ್ರೆ ಇವು ಏನ್ ಅನಿಸ್ತೈತಿ ಬರೋ ಹೊತ್ನಾಗ ಎಲ್ಲಾರು ಬೈಕಂತ ಬರ್ತಾರ. ಆದ್ರೆ ನಮ್ಮ ಕನ್ನಡ ಭಾಷೆದಾಗ ಅದನ್ನ ಹೇಳ್ಬಾರ್ದಿಲ್ಲ. ನೀವು ಏನ್ ಮಾಡ್ಬೇಕಂದ್ರೆ ಈ ಒಂದು ಯೂಟ್ಯೂಬ್ ಮೂಲಕ ರಾಜ್ಯಕ್ಕೆ ಆ ಸಂಬಂಧಪಟ್ಟ ಕ್ರೀಡಾ ಸಚಿವರಿಗೆ ಅದು ಸುದ್ದಿ ಹೋಗ್ಬೇಕು. ಈ ಕ್ರೀಡಾ ಸಚಿವ ಇದು ಒಂದು ನೋಡ್ರಿಲೆ ಒಬ್ಬ ಮನುಷ್ಯ ಈಗ ಸರ್ವೇ ಸಾಮಾನ್ಯ ನಮ್ಮ ನಾಗೇಂದ್ರಪ್ಪ ಪೂಜಾರ ಅವ್ರು ಹೇಳಿದ್ರೆ ಎಣ್ಣೆ ಹೊಡಿಬಾಡ್ರಿ ಅಂತ ಹೇಳಿ, ಅವ ಎಣ್ಣೆ ಹೊಡೆದ್ರೆ ಸೀದಾ ಮನಿ ಮುಟ್ಟಂಗಲ್ಲ. ಬಾಯಿ ಇದ್ದವ ಬುದ್ಧಿ ಇದ್ದವ ಮನುಷ್ಯ ಸೀದಾ ಮನಿ ಮುಟ್ಟಲ್ಲವ, ಎಲ್ಲೋ ಬಿದ್ದಿರ್ತಾನ. ನೀವು ಎಲ್ಲೋ ಹೋಗಿ ಬಿಡ್ರಿದನ ಅವ್ರ ಮನಿಗೆ ಬಂದು ನಿಲ್ತತಿ. ಬಾಯಿ ಇಲ್ಲದ ಪ್ರಾಣಿ ಅಷ್ಟು ಬುದ್ಧಿ ಇರ್ತೈತೆ. ಅದಕ್ಕೆ ಅಷ್ಟು ಬುದ್ಧಿ ಇದ್ದಿದ್ದಕ್ಕೆ ನೀವು ಅದಕ್ಕೆ ಚಲೋತ್ನಿಗೆ ಅದಕ್ಕೆ ತಕ್ಕಂಗೆ ಪ್ರೈಸ್ ಕೊಡ್ಲಿಲ್ಲ ಅಂದ್ರೆ ಅದ್ರ ಮನಸ್ಸಿಗೆ ನೋವಾಕತಿ. ಆದ್ರೆ ನಮ್ಗೆ ಹೇಳ್ಕೊಂಡಂತ ಭಾವನೆ ಇರಲ್ಲ. ಇವ್ರು ಕಟ್ಕೊಂಡಂತ ಮಾಲೀಕರು ಯುವಕರು ಏನಿರ್ತಾರಲ್ಲ ಅದರಿಂದ ಅವ್ರಿಗೆ ಅರ್ಥ ಆಕತಿ. ಅದಕ್ಕೆ ಇಂಥ ಪದ್ಧತಿ ಆಗ್ಬಾರ್ದು. ಪ್ರಾಮಾಣಿಕತನಿಂದ ಯಾವ ಹೋರಿ ಬರೋದಿರ್ತೈತಿ ಅದಕ್ಕೆ ಪ್ರೈಸ್ ಕೊಡ್ಬೇಕು. ಇದನ್ನ ಗೌರ್ಮೆಂಟ್ ಲೆವೆಲ್ನಾಗ ನೀವು ಅದನ್ನ ಅನೌನ್ಸ್ ಮಾಡಿಸ್ಬೇಕು ಅಂತ ಹೇಳಿ ನಿಮ್ಮ ಯೂಟ್ಯೂಬ್ ಮುಖಾಂತರ ಹೇಳ್ತೀನಿ. ನೀವು ಭಾಳ ಚಲೋ ಕೆಲಸ ಮಾಡಕತ್ತೀರಿ. ಯೂಟ್ಯೂಬ್ನವ್ರಿಗೆ ಭಾಳ ನಮ್ಮ ಕಾಗಿನಲ್ಲಿ ಯುವಕರ ಪರವಾಗಿ, ಮಾಲೀಕರ ಪರವಾಗಿ ಮತ್ತು ನಾಗೇಂದ್ರಪ್ಪ ಪೂಜಾರ್ ಅವರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳಿ ನಾವು ಹೇಳ್ಕೊಂತ. ಥ್ಯಾಂಕ್ ಯು ಸರ್. ಬ್ರದರ್, ಇನ್ನೊಂದು ಏನು ಕೇಳಕ್ಪಟ್ಟೆ ಅಂದರೆ ಈಗ ಆಲ್ ಓವರ್ ಈಗ ಏನು ಹೇಳಿದ್ರು ಅದನ್ನೆಲ್ಲ ಬಿಟ್ಬಿಟ್ಟು ಕಾಗಿನೆಲೆ ಕ್ರಾಂತಿ ಈಗ ಹೇಳಿದ್ವಿ ನಾನು. ತುಂಬ ಜನ ಅಭಿಮಾನಿಗಳು ನಮಗೆ ಮಾಡಿದ್ರು ಮೆಸೇಜು ಅಂತ. ಅವ್ರು ಇದುವರೆಗೂ ಎಕ್ಸ್ಪೆಕ್ಟ್ ಮಾಡಿರೋದು ಬೇರೆ. ಈಗ ಇನ್ನೂ ಹೋರಿ ಚಿಕ್ಕದು, ಇನ್ನೂ ತುಂಬ ಹಬ್ಬ ನೋಡೋದಿದೆ, ತುಂಬ ಅಖಾಡೆಗಳನ್ನು ನೋಡೋದಿದೆ. ನಿಮ್ಮ ಕಡೆಯಿಂದ ಕಾಗಿನೆಲೆ ಕ್ರಾಂತಿ ಅಭಿಮಾನಿಗಳಿಗೋಸ್ಕರ ಹೇಳ್ತಿರೋದು, ಹಿಂಗೆ ನಮ್ಮ ಹೋರಿ ಬಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ
ಹಿಂಗೆ ನಾವು ಹಿಂಗೆ ಹಬ್ಬ ಕೊಡ್ತೀವಿ ಅನ್ನೋದಾದ್ರೆ ಯಾವ ತರ ಕೊಡಕ್ಕೆ ಇಷ್ಟಪಡ್ತೀರಾ ಕಾಗಿನೆಲೆ ಕ್ರಾಂತಿಯಿಂದ ಹಬ್ಬನ? ಹಬ್ಬ ಕೊಡ್ಬೇಕಂತಂದ್ರೆ ಅಭಿಮಾನಿಗಳು ಆಲ್ರೆಡಿ ಕೊಟ್ಟೇವಣ್ಣ ನಾವು, ಇನ್ನೂ ಭಾಳ ಕೊಡ್ತೇವಿ. ಆದ್ರೆ ಈ ವರ್ಷ ಆಗಲ್ಲ, ಮುಂದಿನ ವರ್ಷ ಕೊಡ್ತೇವಿ. ಅಲ್ಲಿವರೆಗೂ ಅಭಿಮಾನಿಗಳು ವೇಟ್ ಮಾಡ್ಬೇಕು, ತೋರಿಸ್ತೇವೆ ಹಬ್ಬ ನಾವು ಅಂತಂದು ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಈಗ ಇದು ಎಲ್ಲಿವರೆಗೂ ಹಬ್ಬ ಮಾಡ್ತಾ ಅಲ್ಲಿವರೆಗೂ ಈಗ ಬಕ್ಕದಲ್ಲೇ ಬಿಡ್ತಿದ್ದೀರಾ, ಅದೇ ಕಂಟಿನ್ಯೂ ಮಾಡ್ತೀರಾ ಅಥವಾ ಏನಾದ್ರು ಮುಂದೆ ಈ ಪಿಪಿ ಕೆಲವೊಬ್ರು ಹೊರಿಸ್ತಾರೆ? ಪಿಪಿ ಚಟ್ ಕಟ್ಟಾಕ ಮಾಡಿದ್ವಿ ನಾವು, ಬಟ್ ಅದಕ್ಕೆ ಆಗ್ಲಿಲ್ಲ. ಹೋಸಲಿನ ಕಟ್ಬೇಕಂತ ಅನ್ಕೊಂಡಿದ್ವಿ, ಬಟ್ ಅದಕ್ಕೆ ಆಗ್ಲಿಲ್ಲ. ನಾವು ಗಗ್ರಿ ಒಳಗೆ ಹಬ್ಬ ಮಾಡ್ತೇವೆ. ಕೊನೆವರೆಗೂ ಗಗ್ರಿ ಒಳಗೆ ಹಬ್ಬ ಮಾಡ್ತೇವೆ. ನಮ್ಮ ನಾಗಣ್ಣ ಪೂಜಾರಿ ಅವ್ರಿಗೆ ಕೇಳಿದ್ರಿ, ಸಾಧಾರಣ ನಮ್ಮ ಗೌಡ್ರು ಕೇಳಿದ್ರಿ, ನಮ್ಮ ಅಭಿಮಾನಿಗಳು ಕೇಳಿದ್ರಿ, ಕ್ರಾಂತಿ ಅಂತ ಯಾಕೆ ಇಟ್ರಿ ಹೆಸರು ಅಂತ. ಕ್ರಾಂತಿ ಅಂತ ಇಡ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲ ಹೊರಗಳು ಕ್ರಾಂತಿ ಅಂತ ಇಡಕ್ಕೆ ಬರಲ್ಲ. ಈ ನಮ್ಮ ದೇಶ ಹಿಂದೆ ಆಡಳಿತ ಮಾಡ್ಯಾರ ಈಗ ಅವರು. ಅದ್ರೊಳಗನ ಸೊಂಗೊಳ್ಳಿ ರಾಯಣ್ಣ ಅಂತ ಐತಿ. ರಾಯಣ್ಣಗ ಕ್ರಾಂತಿವೀರ ಸೊಂಗೊಳ್ಳಿ ರಾಯಣ್ಣ ಅಂತ ಇಟ್ರು. ಅವನ ಹೆಸರು ರಾಯಣ್ಣ. ಕ್ರಾಂತಿ ಅಂತ ಯಾಕೆ ಇಟ್ರ ಅಂದ್ರೆ ಅವ ಮಾಡಿದಂಥ ಸಾಧನೆಗಳನ್ನ ಕಂಡಿಡದಕ್ಕೆ ಕ್ರಾಂತಿ ಅಂತ ಬಿರುದು ಕೊಟ್ರು. ಹಂಗ ಈ ಹೋರಿ ಎಲ್ಲೇ ಹೋದ್ರು ಅದ್ರದ್ದು ಹವ ಸ್ವಲ್ಪ ಇರೋದ್ರಿಂದ ಅಭಿಮಾನಿಗಳೆಲ್ಲ ಕ್ರಾಂತಿ ಅಂತ ಇಟ್ರ ಹೆಸರು. ಆ ವಿಚಾರಕ್ಕೋಸ್ಕರ ಅದು ಕ್ರಾಂತಿ ಅಂತ ಇಟ್ಟಿವಿ. ಹಂಗ ರಾಯಣ್ಣನಂಗ ಅದು ನಮ್ಮ ಅಭಿಮಾನಿಗಳನ್ನ ಮನಸ್ಸು ಗೆಲ್ತೈತಿ. ಅದು ಗೆಲ್ತೈತಿ. ಆ ಅಖಾಡದವಾಗ ಹೆಸರು ತಗೊಂತೈತಿ. ಅದಕ್ಕೆ ಹೆಸರು ತಗೋಬೇಕಾದ್ರೆ ಅದಕ್ಕೆ ಏನು ಹೆಸರು ಇಟ್ಟು ಸೂಕ್ತ? ಎಲ್ಲ ಅಭಿಮಾನಿಗಳು ಇಲ್ಲ ಅದಕ್ಕೆ ಕ್ರಾಂತಿ ಅಂತ ಇಡೋನು. ಕ್ರಾಂತಿವೀರ ಸೊಂಗೊಳ್ಳಿ ರಾಯಣ್ಣ ಅಂತ ಹೆಂಗೆ ಇಟ್ಟರಲ್ಲ ಆ ಟೈಪ್ ಅವ ಸಾಧನೆ ಮಾಡ್ದ, ಅವ ದೇಶಕ್ಕಾಗಿ ಹೋರಾಡ್ದ. ಇದು ಅಭಿಮಾನಿಗಳನ್ನ ಮನಸ್ಸು ಗೆದ್ದು ಅಲ್ಲಿ ಹೋದಂಥ ಪಕ್ಷಿ ಒಳಗೆ ಅದು ಹೆಸರು ತಗೊಂತ ಆ ವಿಚಾರಕ್ಕೆಲ್ಲ ನಮ್ಮ ಅಭಿಮಾನಿಗಳು ಕೂಡಿಟ್ರು ನಾವು ಕ್ರಾಂತಿ ಅಂತ ಇಟ್ಟಿವಿ. ಕಾಗಿನೆಲೆ ಕ್ರಾಂತಿ ಅಂತ. ಓಕೆ.